ಪಡಿತಾ ಇದೆ ಹಂತದಲ್ಲಿ. ಕರ್ಮಯೋಗಿ ಮತ್ತು ಯೋಧಾ ಬ್ರಿಗೇಡ್ ಮಂಡ್ಯ ಜಿಲ್ಲೆ ಇತಿಹಾಸ ನಡೀತಾ ಇರುವಂತಹ ದಾಖಲೆಯ ಪರಿಣಿತವರ ದಾಂಡುಶೂರಿನ ಪಂದ್ಯಾಟಕ್ಕಾಗಿ ಈ ಪಂದ್ಯದಲ್ಲಿ ಸಾಗ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ನಂಜಾ ಒಂದೊಂದು ಸೇರ್ಪಡೆ ಓವರ್ ಎರಡನೇ ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಸುಲಭ ಸಾಧ್ಯ ಓಟಗಳ ಪೂರೈಕೆಯನ್ನು ಆಟಗಾರರು ಮತ್ತೆ ಎದುರಾಳಿಗಳಿಗೆ ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂಕಿಅಂಶಗಳ ಪಟ್ಟಿಯಲ್ಲಿ 2 ಚೆಂಡುಗಳ ಮುಕ್ತಾಯದಲ್ಲಿ 2 ಓಟಗಳ ದಾಖಲಾತಿಯನ್ನು ಪಡಿತಾ ಇದೆ. ಇದು ದಂಡುಚೆಂಡಿನ ಮಂಡ್ಯ ಜಿಲ್ಲೆಯ 3 ದಿನಗಳ ಸಂಭ್ರಮದ ಸಡಗರದ ಹಗಲು ರಾತ್ರಿಯ ಕ್ರೀಡಾ ಸಮರ ಕೂಡ. ಮೂರನೇ ಚೆಂಡು ಓಟಗಳು ಯಾವ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯು ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ ಹಂತದಲ್ಲಿ ಸಮೃದ್ಧ ಸರೀಶಗಳ ಪರವಾಗಿ. ಮತ್ತೆ ಡಾಟ್ ಬಾಲ್ ಅನ್ನು ಇವಾಗ ಕೀರ್ತನ ಎಸೆತಾಯನ ಕೂಡ ಹಾಕುವ ಭಾಗದಲ್ಲಿ ಪವರ್ ಪ್ಲೇ ಓವರ್ ಅನ್ನ ಕಾಣ್ತಕ್ಕಂಥ ಓವರ್ ಕೂಡ. ಈ ತನ್ಮದ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಿವರ್ಸ್ ಮಾಡೋ ಪ್ರಯತ್ನವನ್ನ ಶರತ್ ನಂಜಪ್ಪ ಮಾಡಿಕೊಂಡ್ರು. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಜಿಲ್ಲೆಯ ಮತ್ತೊಬ್ಬ ಜನಪ್ರಿಯ ಆಟಗಾರ ಕೂಡ ಶರತ್ ನಂಜಪ್ಪ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಸೂರಿ ಕಿಲ್ಲಚ್ಚನ ಪರವಾಗಿ. ಫುಲ್ ಟಾಸ್ ಮಾದರಿಯ ಚೆಂಡು ಏತನ್ಮದೆ ಮೆಂಡಿಗಡೆ ಭಾಗದ ಬಹಳ ಸುಂದರದ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ಬಾರಿ ಸಿಕ್ಸರ್ ಕ್ಯಾಚ್ಗಳನ್ನು ಪಡೆಯುವಂತ ಒಂದು ಪ್ರಯತ್ನವನ್ನು ಆಟಗಾರರು ಸಮೃದ್ಧಿಗಳ ಪರವಾಗಿ ಮಾಡಿಕೊಂಡ್ರು. ಅಂತಿಮ ಹಂತದಲ್ಲಿ ಸಿಕ್ಸರ್ ಎನ್ನುವಂತ ಒಂದು ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಹೈಟ್ ಡಬಲ್ ಚೆಕ್ ಆಗಿ ತಡಂಪ ಸೂಚನೆ ಕೂಡ ನಿರ್ಣಾಯಕರು ಹಂತದಲ್ಲಿ ಕೊಡ್ತಾ ಇದ್ದಾರೆ. ಅಂಗಣ ಒಳಭಾಗದ ಬ್ಲಾಕ್ ಹಾಲ್ ಮಾದರಿಯ ಚೆಂಡು ಒಂದಷ್ಟು ನೆಗೆತವನ್ನು ಕೂಡ ಕಾಣ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಸಡನ್ಲಿ ನೆಗೆತವನ್ನು ಕೂಡ ಈ ಚೆಂಡು ಪಡಿತಾ ಇದೆ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕೂಡ ಕಂಡುಕೊಳ್ತಾ ಇದೆ. ಬದಲಾವಣೆ ಜಗತ್ತನ್ನು ಕಾಣ್ತಕ್ಕಂಥ ಕ್ರೀಡಾ ರಂಗ. ಕ್ರಿಕೆಟ್ ಅಂತಾರಾಷ್ಟ್ರೀಯ ನಿಯಮಗಳೆಲ್ಲ ಟೆನ್ನಿಸ್ ಬಾಲ್ನಲ್ಲಿ ಕೆಲವೊಂದು ನಿಯಮಗಳು ಅಪ್ಲೈ ಆಗ್ತಾ ಇದೆ. ಬದಲಾವಣೆಯೊಂದಿಗೆ ಪಂದ್ಯಾಟಗಳು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಹಳ್ಳಿಗಳನ್ನು ಕಾಣ್ತಾ ಇದೆ. ಕರ್ಮಯೋಗಿ ಮತ್ತು ಯೋಧಾ ಬ್ರಿಗೇಡ್ ಈ ಒಂದು ಮಂಡ್ಯದ ಇತಿಹಾಸದ ಒಂದು ದಾಖಲೆಯ ಪಂದ್ಯಕೂಟವನ್ನು ಜಿಲ್ಲೆಯಲ್ಲಿ ನಡೆಸುವಂತ ಇರಾದೆಯನ್ನು ಮಾಡ್ತಾ ಇದೆ. ಆರಂಭಿಕ ಹಂತದ ಓವರ್ಗಳ ಮುಕ್ತಾಯವನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಆರಂಭಿಕ ಮುಕ್ತಾಯದಲ್ಲಿ 8 ಓವರ್ಗಳ ಅವಕಾಶವನ್ನು ಎಸ್ಆರ್ ಮಾಡಿಕೊಟ್ರೆ ಯಶಸ್ವಿ ಮೊದಲ ಓವರ್ ಅನ್ನು ಮುಗಿಸಿದರು. ಎಸ್ಆರ್ಗೆ ಬಾಗಿಲು ಚಂದವನ್ನು ಬಳಸುವಂತಹ ಪ್ರಯತ್ನಗಳು ಎರಡನೇ ಓವರನ್ನು ಇರಿಸುವಂತಹ ಹಂತಕ್ಕಾಗಿ ಲಿಮಿಟೆಡ್ 32 ನಿಮಿಷಗಳ ಕಾಲಾವಕಾಶ ಸೆಕ್ಷನ್ ಆಗಿರುತ್ತೆ. ಈತ ಎರಡನೆಯ ಓವರ್ ಕೂಡ ಪವರ್ ಪ್ಲೇ ಅಳವಡಿಕೆಯೊಂದಿಗೆ ಆರಂಭವನ್ನು ಕಾಣ್ತಾ ಇದೆ. ಎಸ್ಆರ್ಕೆ ಭಾಗದಲ್ಲಿ ಮತ್ತೆ ಪಂದ್ಯಾಟದ ಮುಂದರಿಕೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಬಹಳ ಯಶಸ್ವಿ ಕ್ರಿಕೆಟ್ ಪಂದ್ಯಕೂಟ.
ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣವನ್ನು ಕಾಣ್ತಾ ಇದೆ. ಮಂಡ್ಯದಲ್ಲಿ ಅತಿ ಯಶಸ್ವಿ ಸ್ಪರ್ಧಾಕಣದ ಹೋರಾಟಕ್ಕಾಗಿ ಸ್ಟೆಪ್ ಔಟ್ ಅನ್ನ ಕೂಡ ಮಾಡಿಕೊಂಡ್ರು. ಈ ನಾನು ನೋಡಿ ಹೆಚ್ಚುವರಿಯ ಸೇರ್ಪಡೆ ಕ್ಷೇತ್ರಕ್ಷಣೆ ಮತ್ತೆ ಕಾಯಕವನ್ನು ಮಾಡ್ತಾ ಇದೆ. 32 ಸರ್ಕಲ್ನಲ್ಲಿ ಒಂಟಿ ಒಟ್ಟುಗಳ ಹೆಚ್ಚುವರಿಯನ್ನು ಕೂಡ ಆಟಗಾರರು ಮಾಡ್ತಾ ಇದ್ದಾರೆ. 9ಕ್ಕೆ ನೋಲಾಸನ ಕಂಡ ಪಂದ್ಯ. ಎರಡನೆಯ ಓವರ್ನ ಮೊದಲ ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 16 ತಂಡಗಳು ಫ್ರಾಂಚೈಸ್ ರೂಪದ ಆಡ್ತಕ್ಕಂಥ ಒಂದು ಯಶಸ್ವಿ ಕ್ರಿಕೆಟ್ ಪಂದ್ಯಕೂಟ ಇದಾಗ್ತಾ ಇದೆ ಕೂಡ. ಬಹಳಷ್ಟು ಹೊಡೆತವನ್ನ ಕಾಣಬಲ್ಲ ಒಂದು ಪ್ರಯತ್ನ. ಮಿಡಿಗಡಿ ಮಂಜ ಒಂದೊಡೆ ಸೇರ್ಪಡ ಇದಲ್ಮದೆ ಕ್ಷೇತ್ರಕ್ಷಣೆ ಮುಂಚಿನಾಗಿ ಎರಡನೇ ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಅವಳಿ ಓಟ ಹೆಚ್ಚುವರಿಯನ್ನು ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದಾವೆ. ತನ್ನ ಮತ್ತೆ ಕೂಡ 11ಕ್ಕೆ ನೋಲಾಸ್ ಚಾಲ್ತಿಯ ಎರಡನೇ ಓವರ್ನಲ್ಲಿ. ಹಾಗಾದ್ರೆ ಒಂದು ನಮ್ಮ ಯಶಸ್ಸಿನ 3 ದಿನಗಳ ಹಗಲು ರಾತ್ರಿಯ ಪಂದ್ಯಕೂಟದ ವೀಕ್ಷಣೆಗೆ ಆಗಮಿಸಿರುವಂತಹ ಅವನೀಶ್ ಹಿರಿಯ ಜನಪ್ರಿಯ ಕ್ರಿಕೆಟ್ ಆಟಗಾರರು ಹಾಗೇನೆ ವಕೀಲರು KR ಪೇಟೆ ಪಂದ್ಯಕೂಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸರ್ ನಿಮಗೂ ಕೂಡ ನಮ್ಮ ಟೂರ್ನಮೆಂಟ್ನ ಆಯೋಜಕ ಪರವಾಗಿ ನಾವು ಆತ್ಮೀಯ ಆದರಣೀಯ ಹೃದಯ ಸ್ಪರ್ಶ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಎರಡನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಕೂಟವನ್ನು ಕಾಣ್ತಾ ಇದೆ. ಹಂತದಲ್ಲಿ ಕೊನೆಯ 3 ಚೆಂಡುಗಳು ಎರಡನೆಯ ಓವರ್ನ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಜಿಲ್ಲೆಯ ಹೆಸರಾಂತ ತಂಡಗಳು ಫ್ರಾಂಚೈಸ್ ರೂಪದಲ್ಲಿ ಚಿರುನಾಮೆಯ ರೂಪದಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಸ್ಟಾಪ್ ಔಟ್ ಅನ್ನು ಮಾಡಿಕೊಂಡಿದ್ದಾರೆ. ಯಾರ್ಕರ್ ಬಂದ್ರೆ ಚೆಂಡು ಒಂದೋಟಗಳ ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕೂಡ ಕಾಣ್ತಾ ಇದ್ದಾವೆ. ಎಲ್ರಿಗೂ ನಮಸ್ಕಾರ. ಅತ್ಯುತ್ತಮ ಒಂದು ಕ್ರೀಡಾಕೂಟಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಯೋಧಾ ಬ್ರಿಗೇಡ್ಸ್ ತಂಡದ ಎಲ್ಲ ಆಯೋಜಕರು ಕೂಡ. ಇದೀಗ ಸ್ಟ್ರೈಕರ್ನಲ್ಲಿ ನವಾಜ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬ ಹೆಗ್ಗಳಿಕೆ. ನಾನ್ ಸ್ಟ್ರೈಕರ್ನಲ್ಲಿ ಅವರ ಗುರು ಶರತ್ ನಂಜಪ್ಪ. ಅತ್ಯುತ್ತಮವಾದ ಒಂದು ಹೊಡೆತ, ಯಾವುದೇ ರನ್ನಿಲ್ಲ. ಅನುಭವದ ದಾರಿಯನ್ನ ಒಂದೆಡೆ ಶರತ್ ನಂಜಪ್ಪ ದಾರಿ ಎರಿತಿದ್ರೆ, ಇನ್ನೊಂದೆಡೆ ನವಾಜ್ ಅತಿ ಚಿಕ್ಕ ವಯಸ್ಸಿನಲ್ಲಿ ಐಕಾನ್ ಆಟಗಾರನಾಗಿ ಹೊರಹೊಮ್ಮಿದ ಆಟಗಾರ ಈತ. ಇದೀಗ ಸ್ಟ್ರೈಕರ್ನಲ್ಲಿ ರಾಜ್ಯ ಕಂಡ ಸರ್ವಸಾಕ್ಷಿ ಹೊಡೆತಗಳ ಆಟಗಾರ, ನಂಬುಗೆಯ ಆಲ್ರೌಂಡರ್ ಆಟಗಾರ ಶರತ್ ನಂಜಪ್ಪ. ನಾನ್ ಸ್ಟ್ರೈಕರ್ನಲ್ಲಿ ಅವರ ಶಿಷ್ಯ ನವಾಜ್. ಈತ ಅತಿ ಚಿಕ್ಕ ವಯಸ್ಸಿನಲ್ಲೇ ನಂಬುಗೆಯ ಆಟವನ್ನು ಆಡಬಲ್ಲ ಆಟಗಾರ. ಶರತ್ ನಂಜಪ್ಪ ಇದ್ದಲ್ಲಿ ಭಯ ಇನ್ನೆಲ್ಲಿ. ಈ ಒಂದು ಟೂರ್ನಿಯನ್ನ ಹಗಲು ರಾತ್ರಿ 20 ದಿನಗಳಿಂದಲೂ ಕೂಡ ತಮ್ಮ ವೈಯಕ್ತಿಕ ಕೆಲಸವನ್ನೆಲ್ಲ ಬದಿಗೊಟ್ಟು ಅಚ್ಚುಕಟ್ಟಾಗಿ ಈ ಒಂದು ಟೂರ್ನಿಯನ್ನ ಆಯೋಜನೆ ಮಾಡಿರ್ತಕ್ಕಂಥ ಸಮಸ್ತ ಆಯೋಜಕರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಕ್ರೀಡಾಪಟುಗಳ ಪರವಾಗಿ, ಕ್ರೀಡಾ ಅಭಿಮಾನಿಗಳ ಪರವಾಗಿ ಸಲ್ಲಿಸುತ್ತಾ, ಇದೀಗ ಶರತ್ ನಂಜಪ್ಪ ನಂಬುಗೆಯ ರಾಜ್ಯ ಕಂಡ ಸರ್ವ ಸಾಕ್ಷಿ ಹೊಡೆತಗಳ ಆಟಗಾರ.
ಅತ್ಯುತ್ತಮವಾದ ಒಂದು ಬೌಲಿಂಗ್. ಬ್ಯಾಟಿಂಗು ಬಾಲಿಗೂ ಯಾವುದೇ ಸಂಪರ್ಕವಿಲ್ಲ, ನೇರವಾಗಿ ಗೂಟ ರಕ್ಷಕನ ಕೈಯಲ್ಲಿ ಬಾಲು. ಅತ್ಯುತ್ತಮವಾದ ಒಂದು ಹೊಡೆತ, ತಂಡಕ್ಕೆ 1 ರನ್ಗಳ ಸೇರ್ಪಡೆ. ಅತ್ಯುತ್ತಮವಾದ ರನ್ನಿಂಗ್ ಇಂದ ಬಿಟ್ವೀನ್ ವಿಕೆಟ್. ಅಬ್ಬಾ, ಚಿರತೆಯ ವೇಗ, ಗುರು ಶಿಷ್ಯರ ಒಂದು ಅತ್ಯುತ್ತಮವಾದ ರನ್ನಿಂಗ್ ಇದು. ಒಂದೆಡೆ ಶರತ್ ನಂಜಪ್ಪ, ಇನ್ನೊಂದೆಡೆ ನವಾಜ್. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಅತ್ಯುತ್ತಮವಾದ ಒಂದು ಬ್ಯಾಟಿಂಗ್. 6 ರನ್, ತಂಡಕ್ಕೆ 6 ರನ್ ಸೇರ್ಪಡೆ. ನಂಬುಗೆಯ ಆಲ್ರೌಂಡರ್ ಆಟಗಾರ ಈತ ಶರತ್ ನಂಜಪ್ಪ. ತಂಡಕ್ಕೆ 6 ರನ್ಗಳ ಸೇರ್ಪಡೆ ಆಗಿದೆ. ಈ ಒಂದು ಟೂರ್ನಿಯನ್ನ ಸತತವಾಗಿ 20 ದಿನಗಳಿಂದಲೂ ಕೂಡ ತಮ್ಮ ವೈಯಕ್ತಿಕ ಕೆಲಸವನ್ನ ಬದಿಗೊಟ್ಟು ಅಚ್ಚುಕಟ್ಟಾದ ಒಂದು ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರಿಗೆ, ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಅವನೀಶ್ ಅವರೇ. ಕಂಟಿನ್ಯೂ ಬಾನು. ಪಂದ್ಯಾಟದ ಮುಂದುವರಿಕೆಯನ್ನು ಕೂಡ ಕಾಣ್ತಾ ಇದೆ. ಹಂತದಲ್ಲಿ ತನ್ನ ಮೊತ್ತ 24 ಓಟಗಳನ್ನು ತಲುಪಿದಂತ ತಂಡ 3 ಓವರಲ್ಲಿ ಕೊನೆ ಒಂದು ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದ್ದಾವೆ. ಕೀರ್ತನ್ ಎಸ್ಕಾರಿಕೆ ಭಾಗವನ್ನು ಕೂಡ 3 ಓವರ್ ಕೊನೆಯ ಚೆಂಡಿಗಾಗಿ ಎಸ್ಕಾರಿಕೆ ಭಾಗವನ್ನು ಕಾಣಬೇಕಾಗಿದೆ. ಒಂದು ಓಟಗಳ ಹೆಚ್ಚುವರಿಯ ಸೇರ್ಪಡೆ, 2ನೇ ಓಟಗಳ ಪೂರೈಕೆಯನ್ನು ಕೂಡ ಈ ಚೆಂಡಿನಲ್ಲಿ ಆಟಗಾರರು ಮಾಡ್ತಾ ಇದ್ದಾರೆ. ಇದರ ಮಧ್ಯೆ 3ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿಕೊಂಡ್ರು. ತನ್ನ ಮೊತ್ತ ಕೂಡ ಅಂಕಿಅಂಶ ಪಡೆದ 3 ಓವರ್ಗಳ ಮುಕ್ತಾಯದ ಬಳಿಕ 77ಕ್ಕೆ ನೋಲಾಸನ ಕಂಡ ಸೂರಿ ಕಿಲ್ಲರ್ಸ್ ಆರ್ಡಿಯಾಕ್ಸ್ ನಿಪ್ಪು ಪಾಂಡವಪುರ ಮತ್ತು ಈ ಪಂದ್ಯಾಟ ತರುವಾಯ ಮುಂದಿನ ಪಂದ್ಯಾಟವನ್ನು ಆಡುತ್ತೆ. ಚಿರಸ್ವಿ ಕ್ರಿಕೆಟರ್ಸ್ ಮೇಲುಕೋಟೆ ಮುಂದಿನ ಪಂದ್ಯದ ಟಾಸ್ಗೆ ಮುಖ್ಯ ವೇದಿಕೆ ಕಡೆ ಸಾಗಬೇಕು ಎನ್ನುವಂಥ ವಿನಂತಿಯನ್ನು ಕೂಡ ಎರಡೂ ತಂಡಗಳ ನಾಯಕರ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಫ್ಲಡ್ ಲೈಟ್ಸ್ಗಳನ್ನು ಆನ್ ಮಾಡಬೇಕು ಎನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲೆಕ್ಟ್ರಿಷಿಯನ್ ಇನ್ನೇನಿದ್ರು ಕೂಡ ರಾತ್ರಿ ಆಟ ಆರಂಭ ಸೂಚನೆಯನ್ನು ಕೊಡ್ತಾ ಇದೆ. ಫ್ಲಡ್ ಲೈಟ್ಸ್ಗಳಲ್ಲಿ ಪಂದ್ಯಾಟಗಳು ಆರಂಭವನ್ನು ಕಾಣ್ತಾ ಇದೆ. ಹಂತದಲ್ಲಿ ಬೆಳಗಿನ ಅವಧಿಯ ಪಂದ್ಯಾಟಗಳು ಇವಾಗ ಸೂರ್ಯನ ಕಿರಣಗಳು ಮರಮಾಚಿನ ನಂತರ ಫ್ಲಡ್ ಲೈಟ್ಸ್ಗಳು ಇವಾಗ ಆನ್ ಆಗುತ್ತಾ ನಿಟ್ಟಲ್ಲಿ
ಹಗಲು ರಾತ್ರಿ ಅನಿಶಿ ಕ್ರಿಕೆಟ್ ಪಂದ್ಯಕೂಟ ಫ್ಲಡ್ ಲೈಟ್ಸ್ಗಳ ಅಡಿಯನ್ನ ಕೂಡ ಕಾಣ್ತಾ ಇದೆ. ಅಣ್ಣ ಫ್ಲಡ್ ಲೈಟ್ಗಳನ್ನು ಆನ್ ಮಾಡಬೇಕು. ಕೊನೆಯ ಹಂತದ ಎಸ್ ಥರ್ಡ್ ಓವರ್ ಕಂಪ್ಲೀಟೆಡ್. ನಾವು ಸ್ಕೋರ್ 26 ಫಾರ್ ವಿದೌಟ್ ಲಾಸ್. 26ಕ್ಕೆ ಲಾಸ್ ಅನ್ನು ಕಂಡುಕೊಳ್ತಾ ಈ ಹಂತದಲ್ಲಿ ಪಂದ್ಯಾಟದ ಮುಂದುವರಿಕೆಯನ್ನು ಕೂಡ ಕಾಣ್ತಾ ಇದೆ. ಅಭಿಯಾನ ಬಳಸ್ತಾ ಇದೆ. ಸ್ಟೆಪ್ ಔಟ್ ಅನ್ನು ಕಾಣುವಂತ ಒಂದು ಪ್ರಯತ್ನವನ್ನು ಕೂಡ ಶರತ್ ನಂಜಪ್ಪ ಮಾಡ್ತಾ ಇದ್ದಾರೆ. ಮತ್ತೆ ಓಟುಗಳು ಬರ್ತಾ ಇಲ್ಲ. ಶಾರ್ಟ್ ಸಿಂಗಲ್ ಓವರ್ ಅಂಕಿಅಂಶಗಳ ಪಟ್ಟಿಯನ್ನು ಕಂಡ್ರೆ ಪಂದ್ಯಾಟದ ಮುಂದುವರಿಕೆಯನ್ನು ಕಾಣ್ತಾ ಇದೆ. 8 ಓವರ್ಗಳ ಪಂದ್ಯಕೂಟವನ್ನು ಕಾಣ್ತಾ ಇದೆ. ಈ ಹಿಂದೆ ವಿರಾಜಪೇಟೆ ಪ್ರೀಮಿಯರ್ ಲೀಗ್ ಕೂಡ 8 ಓವರ್ಗಳ ಪಂದ್ಯಾಟವನ್ನು ಕಂಡಿತ್ತು. ಕ್ರೀಡಾ ಋತುವಿನಲ್ಲಿ ವಿಪಿಎಲ್ ವಿರಾಜಪೇಟೆ ಕೊಡಗು ಕ್ರಿಕೆಟ್ ಫೆಸ್ಟಿವಲ್ ಅನ್ನು ಕಂಡಿತ್ತು. 8 ದಿನಗಳ ದಾಂಡು ಚೆಂಡಿನ ಪಂದ್ಯಕೂಟ. 14 ಫ್ರಾಂಚೈಸಿಗಳು ಅಲ್ಲಿ ಪಂದ್ಯಕೂಟವನ್ನು ಆಡಿದು. ದಾಖಲೆಯ ಪಂದ್ಯಕೂಟ 8 ದಿನಗಳನ್ನು ಕಂಡಿತ್ತು. 3 ದಿನಗಳ ಯಶೋಗಾಥೆ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರ್ಮಯೋಗಿ ಮತ್ತು ಯೋಧ ಬ್ರಿಗೇಡ್ ಸಂಯೋಜನೆ ಅಡಿಯಲ್ಲಿ ಮೊದಲ ಬಾರಿಯ ಪಂದ್ಯಕೂಟವನ್ನು ಕಾಣ್ತಾ ಇದೆ. ವಿಕೆಟ್ಗಳ ಆಘಾತವನ್ನು ಕೂಡ ಪಡಿತಾ ಇದ್ದಾರೆ. ಶರತ್ ನಂಜಪ್ಪ ವಾಪಸ್ ಆದರು. ಆರಂಭಿಕ ಹಂತದ 22 ಓಟವನ್ನು ಕೂಡ ತಂಡಕ್ಕಾಗಿ ಆಡಿದಂಥ ಆಟಗಾರರು ಇವಾಗ ವಿಕೆಟ್ಸ್ ಅನ್ನು ಕೊಡ್ತಾ ಇದ್ದಾರೆ. 26ಕ್ಕೆ 1 ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡಂತ ಒಂದು ತಂಡ. ಫ್ಲಡ್ ಲೈಟ್ಸ್ ಗಳನ್ನ ಆದಷ್ಟು ಬೇಗ ಆನ್ ಮಾಡಬೇಕು. ಮತ್ತೆ ಸೂಚನೆ ಕೊಡ್ತಾ ಇದ್ದೀವಿ. ಅಲ್ಲಿ ಎಲೆಕ್ಟ್ರಿಷಿಯನ್ ಗಮನಕ್ಕೆ ಶೀಘ್ರತೆಯಲ್ಲಿ ಲೈಟ್ಸ್ ನ ಆನ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. LED ಲೈಟ್ಸ್ ನ ಆನ್ ಮಾಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದಾವೆ. ಎಲೆಕ್ಟ್ರಿಷಿಯನ್ 4ನೇ ಓವರನ್ನು ಕಂಡುಕೊಳ್ತಾ ಇದ್ದ ಹಂತದಲ್ಲಿ ಉಮಿ ದ್ರಾವಿಡ್ ಖ್ಯಾತಿ ಆಟಗಾರರು ಅಂಗಣಗಳ ಪ್ರವೇಶವನ್ನು ಇವಾಗ ಮಾಡ್ತಾ ಇದ್ದಾರೆ. ಈ ಪರಿಸರದ ಲೆಜೆಂಡ್ ಆಟಗಾರರು ಕೂಡ ದ್ರಾವಿಡ್ ಖ್ಯಾತಿಯ ಉಮಿ ಸ್ಲೋವರ್ ಮಾದರಿ ಚೆಂಡು ತರ ಫ್ಲೆಕ್ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದೆ. ಬ್ಯಾಕ್ವರ್ಡ್ ಪಾಂಡಿ ಭಾಗದಲ್ಲಿ ಒಂದೊಂದು ಸೇರ್ಪಡೆ ಬ್ಯಾಕ್ ಫುಟ್ ಅಲ್ಲಿ ಆಡುವಂತ ಒಂದು ಪ್ರಯತ್ನವನ್ನು ಕೂಡ ಆಟಗಾರ ಮಾಡಿಕೊಂಡ್ರು. ತನ್ನ ಮತ್ತೆ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 27 ಓಟಗಳನ್ನು ತಲುಪ್ತಾ ಇದೆ. ಬಹಳಷ್ಟು ಬಲಾಢ್ಯ ಸಂಸ್ಥೆಗಳು ಈ ಭಾಗದಲ್ಲಿ ಕ್ರಿಕೆಟ್ ರಂಗವನ್ನು ಕಂಡಿದ್ದಾವೆ. ಚಿನ್ನಕುರುಳಿ ಪ್ರೀಮಿಯರ್ ಲೀಗ್ ಅನ್ನು ಕೂಡ ಒಂದು ಬಾರಿ ಯಶಸ್ವಿಯಾಗಿ ಕಂಡಿತ್ತು. ಕ್ಲಾಸಿಕ್ KM ದೊಡ್ಡಿ ಕ್ಲಾಸಿಕ್ ಪ್ರೀಮಿಯರ್ ಲೀಗ್ ನಡೆಸಿದ್ರೆ DRC ಪಾಂಡವಪುರ ಕೂಡ ಪಾಂಡವಪುರ ಪ್ರೀಮಿಯರ್ ಲೀಗ್ ನಡೆಸಿತ್ತು. ಬಹಳಷ್ಟು ವ್ಯವಸ್ಥಿತ ಕ್ರೀಡಾಕೂಟಗಳು ಮುಂದುವರಿಕೆಯನ್ನು ಕಂಡ ಹಾಗೆ ಇಲ್ಲಿ 16 ತಂಡಗಳು ಫ್ರಾಂಚೈಸಿ ರೂಪದಲ್ಲಿ ಮೊದಲ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಹಗಲು ರಾತ್ರಿಯ ನಿಶಿ ಕ್ರಿಕೆಟ್ ಪಂದ್ಯ ಆಟದಲ್ಲೇ ಉದರಗಳ ನಷ್ಟವನ್ನು ಮತ್ತೆ ಕಾಣತಕ್ಕಂಥ ತಂಡ ಓಟಗಳನ್ನು ದಾಖಲಿಸುವಂತಹ ಭರದ ನಡುವೆ ನವಾಜ್ ಉದರಿ ಆಘಾತವನ್ನು ಕಾಣ್ತಾ ಇದೆ. ಕೇವಲ 3 ಓಟವನ್ನು ನವಾಜ್ ದಾಖಲಿಸಿ ವಾಪಸ್ ಆದರು. 27ರ ಅಂಚಿನಲ್ಲಿ 2 ಉದ್ದರಿಗಳನ್ನು ಕಳ್ಕೊಂಡು ಪಂದ್ಯಕೂಟವನ್ನು ಆಡ್ತಕ್ಕಂಥ ತಂಡ ಇಲ್ಲಿ ಒಂದಷ್ಟು ಒತ್ತಡದ ಆರಂಭವನ್ನು ಕೂಡ ಕಾಣ್ತಾ ಇದೆ. ಅಣ್ಣ ಲೈಟ್ಸ್ ಆನ್ ಮಾಡಬೇಕು. ಮತ್ತೆ ಸೂಚನೆ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಕತ್ತಲು ಆವರಿಸುವ ಒಂದು ಹಂತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ತರ್ವಾಸನಾಗಿ ಎಂಟ್ರಿಯನ್ನ ಇವಾಗ ಇಲ್ಲಿ ಪಡಿತಾ ಇದ್ದಾರೆ. ಸೂರಿ ಕಿಲ್ಲರ್ಸಿನ 12ನೇ ಆಟಗಾರ ಬರಬೇಕು. ನಿಮ್ಮನ್ನ ಕೇಳ್ತಾ ಇದ್ದೀವಿ. ಪಟ್ಟು 27ಕ್ಕೆ 2ನೇ ಆಘಾತದಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ ಕೂಡ ಮತ್ತೆ ಅಭ್ಯಾಸಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ಪಲ್ಟಾಸ್ ಮಾದರಿಯ ಚೆಂಡು ಧರ್ಮದೇ ಸ್ಕಾರ್ಲಾಗ್ ಮತ್ತು ಫಾನ್ಲಾಗ್ ನಡುವಿನ ಒಂದು ಓಟದ ಹೆಚ್ಚುವರಿ ಸೇರ್ಪಡೆಯನ್ನು ಕೂಡ ಆಟಗಾರ ಮಾಡಿಕೊಂಡ್ರು. ನೋ ಬಾಲ್ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅಂಗಣ ಬಲಭಾಗದಲ್ಲಿ ತಳಂಪ ಸೂಚನೆ. ನೋ ಬಾಲ್ ಚೆಕಿಂಗ್ ಆಗಿ ನಿರ್ಣಾಯಕರು ಮತ್ತೆ ರವಾನಿಸ್ತಾ ಇದ್ದಾರೆ ಕೂಡ. ಹಲೋ ಅಣ್ಣ, ಅಲ್ಲಿ ಎಲೆಕ್ಟ್ರಿಷಿಯನ್ ಮತ್ತೆ ಗಮನಿಸಬೇಕು. ಶೀಘ್ರತೆಯಲ್ಲಿ ಲೈಟ್ಸ್ ಆನ್ ಮಾಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ, ಗಮನಿಸಿ.
LED ಲೈಟ್ಸ್ ಆನ್ ಮಾಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಎಲೆಕ್ಟ್ರಿಷಿಯನ್. ತಳಪ ಸೂಚನೆ ಅದ್ಯಾವ ರೀತಿಯಾಗಿ ಬರ್ತಾರೆ ನೋಡಬೇಕಾಗಿದೆ. ಎಲ್ಲವೂ ಕೂಡ ವೇಟಿಂಗ್ ಅಲ್ಲಿದೆ. ಅಲ್ಲಿ ಲೈಟ್ಸ್ ಆನ್ ಮಾಡಿ ಎಂಬ ಸೂಚನೆ ನೀಡ್ತಾ ಇದ್ದಾವೆ, ಗಮನಿಸಿ. ಕತ್ತಲು ಸಂಪೂರ್ಣ ಅಂಕಣವನ್ನು ಆವರಿಸ್ತಾ ಇದೆ. ಎಲೆಕ್ಟ್ರಿಷಿಯನ್ ಗಮನಕ್ಕೆ. On umpires. Decision. ಆ ಕೇವಲ ಸಿಂಗಲ್ಸ್ ಎನ್ನುವಂತ ಒಂದು ಸೂಚನೆ, ನೋ ಬಾಲ್ ಇಲ್ಲ ಎನ್ನುವಂತ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಅಣ್ಣ ಲೈಟ್ಸ್ ಆನ್ ಮಾಡಬೇಕು ನೋಡಿ. ಕತ್ತಲಾಗ್ತಾ ಇದೆ, ಬೆಳಗಾಗುದಲ್ಲ. ಆದಷ್ಟು ಬೇಗ ಲೈಟ್ಸ್ ಗಳನ್ನು ಆನ್ ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. 28-2 ಸೂರಿ ಕಿಲ್ಲರ್ಸ್ ಈ ಪಂದ್ಯಕೂಟವನ್ನು ಆಡ್ತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲೇ.
ಎಸ್ ಫೆಡ್ಲೈಟ್ಸ್ಗಳು ಆನ್ ಆಗ್ತಾ ಇದೆ ಹಂತದಲ್ಲಿ. ಅಂಗಣ ಒಳಭಾಗದಲ್ಲಿ ಕೃತಕ ಬೆಳಕಿನ ಒಂದು ಅಡಿಯಲ್ಲಿ ಪಂದ್ಯಾಕೂಟಗಳ ಆರಂಭವನ್ನು ಕಂಡುಕೊಳ್ತಾ ಇದೆ ಕೂಡ. ಬದಲಾವಣೆ ಜಗತ್ತನ್ನ ಕ್ರೀಡಾ ರಂಗ ಕಾಣ್ತಾ ಇದೆ. ಹೊಸ ಋತುವಿನ ಆರಂಭದಲ್ಲಿ ನಾವಿದ್ದೇವೆ. 2026 ಋತು ಯಶೋಗಾಥೆಯ ಋತುವನ್ನು ಕೂಡ ಕಾಣ್ತಾ ಇದೆ. ಮಂಡ್ಯ ಜಿಲ್ಲೆಯ ಪ್ರತಿಷ್ಠಿತ ಮೊದಲ ಬಾರಿಯ ಅವಿಸ್ಮರಣೀಯ ದಾಖಲೆಯ ಪಂದ್ಯಕೂಟ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದೆ ಕೂಡ. ಬೌಲರ್ ಎಸ್ಆರ್ಕೆ ಭಾಗವನ್ನು ಕೂಡ ಮತ್ತೆ ಕಾಣ್ತಾ ಇದ್ದಾರೆ. ಸಮೃದ್ಧ ಶಿರೀಷಗಳ ಪರವಾಗಿ ಎಸ್ಆರ್ಕೆ ಭಾಗವನ್ನು ಕೂಡ ಮತ್ತೆ ಕಾಣ್ತಾ ಇದ್ದಾರೆ ಈ ಹಂತದಲ್ಲಿ. ಅಭಿ ಈತರ ಮಧ್ಯೆ ಚೆಂಡು ಒಂದು ಓಟಗಳ ಹೆಚ್ಚುವರ ಸೇರ್ಪಡೆ ಇದ್ರ ಮೇಲೆ ಎರಡನೇ ಓಟಗಳ ಪೂರೈಕೆಯನ್ನ ಕೂಡ ಮಾಡ್ಕೊಂಡ್ರು. ಸೆಕೆಂಡ್ ಕಾಲ್ ಇವಾಗ ಎರಡನೇ ಓಟಗಳ ಯಶಸ್ಸನ್ನು ಕೂಡ ಪಡ್ಕೊಂಡ್ರು. ಕ್ಷೇತ್ರರಕ್ಷಣೆ ಮತ್ತೆ ಕೈ ಕೊಡ್ತಾ ಇದೆ ಸಮೃದ್ಧಿಗಳ ಪರವಾಗಿ. ಅವಳಿ ಓಟಗಳ ಹೆಚ್ಚುವರಿ ಸೇರ್ಪಡೆ ಅಂಡ್ ಆಫ್ ದಿ ಓವರ್ ನಂಬರ್ 4 4 ಓವರ್ಗಳ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ತಂಡ 24 ಚೆಂಡುಗಳ ಮುಕ್ತಾಯದ ಬಳಿಕ 30 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 2 ವಿಕೆಟ್ಗಳ ಆಘಾತವನ್ನು ಕಾಣ್ತಕ್ಕಂಥ ಒಂದು ತಂಡ ಕೂಡ. 30 ಸೂರ್ಯ ಕಿಲ್ಲರ್ಸಿನ ಪರವಾಗಿ ಅದನ್ನ 4 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದ್ದಾವೆ. ನಿಮ್ಮ 24 ಚೆಂಡುಗಳು ಮೊದಲ ಹಂತದ ಸೆಕ್ಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ಇನ್ನುಳಿದ 24 ಚೆಂಡುಗಳಲ್ಲಿ ತಂಡಗಳು ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಸೂರ್ಯ ಕಿಲ್ಲರ್ಸಿನ ಆಟಗಾರರು ಅದೆಷ್ಟರ ಮೊತ್ತದ ಟಾರ್ಗೆಟ್ ಸಂಖ್ಯೆಯನ್ನು ಇಲ್ಲಿ ನಿಗದಿಪಡಿಸ್ತಾರೆ. ಎಲ್ಲವೂ ಕೂಡ ಕಾತುರದ ಪ್ರಶ್ನೆ ಆಗ್ತಾ ಇದೆ. ಯಾಸಿನ್ ಬಾಯ್ ಅವರ ಒಂದು ಸಾರಥ್ಯದ ತಂಡ ವೈ ಸ್ಪೋರ್ಟ್ಸ್ ಪಂದ್ಯಕೂಟದ ಹಗಲು ರಾತ್ರಿಯ ವೈಭವೋಪೇತ ಪಂದ್ಯಕೂಟದ ನೇರ ಪ್ರಸಾರವನ್ನು ಕೂಡ ಯೂಟ್ಯೂಬ್ ಅಲ್ಲಿ ಬಿತ್ತರಿಸುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಪ್ರಕಾಶ್ ಕರಿಯಪ್ಪ ಈತರ ಮಧ್ಯೆ ಸೇರುವಂತ ಚೆಂಡು ವೈಡ್ ಬಾಲ್ ಸೂಚನೆ. ತಂಡದ ಮೊತ್ತ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಎಕ್ಸ್ಟ್ರಾ ಓಟಗಳ ಮುಖೇನವಾಗಿ. ಚಿತ್ರದುರ್ಗ 5 ದಿನಗಳ ಹಗಲು ರಾತ್ರಿಯ ವರ್ಣರಂಜಿತ ಕ್ರಿಕೆಟ್ ಪಂದ್ಯಕೂಟವನ್ನು ಕಂಡಿತ್ತು. ಅವಿಸ್ಮರಣೀಯ ದಾಖಲೆಯ ಪಂದ್ಯಕೂಟ ಕೂಡ. ಹೊಸ ಋತುವಿನ ಆರಂಭದಲ್ಲಿ ಮತ್ತೊಂದು ದಾಖಲೆಯನ್ನ ಮಂಡ್ಯ ಜಿಲ್ಲೆ ಕಾಣ್ತಾ ಇದೆ. ಒಂದು ವೆಚ್ಚದ ಸೇರ್ಪಡೆ ಮಧ್ಯೆ ಯಶಸ್ಸನ್ನು ಕೂಡ ಆಟಗಾರರು ಪಡಿತಾ ಇದ್ದಾರೆ. ಬಾರಿ ಓಟಗಳ ಯಶಸ್ಸನ್ನು ಕೂಡ ಗೂಟಗಳ ನಡುವೆ ದಾಖಲಿಸಿದ್ರು. ಲಾಂಗ್ ಆಫ್ ನಡುವಿನ ಒಂದೋಟದ 2 ಓಟಗಳ ಹೆಚ್ಚುವರಿ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕೂಡ ಕಾಣ್ತಾ ಇದ್ದಾವೆ. ಮತ್ತೆ ಕೂಡ 33 ಓಟಗಳು ಚಾಲ್ತಿಯನ್ನು ಕೂಡ 5ನೇ ಓವರಲ್ಲಿ ಪಡಿತಾ ಇದೆ. ಮೂವತ್ತ 2 ಬಹಳಷ್ಟು ಹೊಡೆತ ಕೂಡ ಆಯ್ತು. ಮಧ್ಯೆ ಒಂದೊಡೆ ಸೇರ್ಪಡೆ 2ನೇ ಓಟಗಳ ಕಾಣುವ ಪ್ರಯತ್ನ. 2ನೇ ಓಟಗಳ ಪೂರೈಕೆಯೂ ಕೂಡ ರನ್ಔಟ್ ಅವಕಾಶವನ್ನು ಮತ್ತೆ ಆಟಗಾರರು ಕೈ ಚೆಲ್ಲಿರೋ ಹಂತದಲ್ಲಿ ಅವಳಿ ಓಟಗಳ ಯಶಸ್ಸನ್ನು ಆಟಗಾರರು ಮತ್ತೆ ಪಡ್ಕೊಂಡ್ರು. ಸೂರ್ಯ ಕಿಲ್ಲರ್ಸಿನ ಪರವಾಗಿ ಸುರೇಂದ್ರ ಅವರ ಒಂದು ಸಾರಥ್ಯದ ಒಂದು ತಂಡ ಕೂಡ ಸೂರ್ಯ ಕಿಲ್ಲರ್ಸ್ ಇಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಬಹಳಷ್ಟು ಪ್ರಶಸ್ತಿಗಳನ್ನು ಎತ್ತಿಡಿದಂತ ಒಂದು ತಂಡ ಕೂಡ ಇಲ್ಲಿ ಫ್ರಾಂಚೈಸಿ ರೂಪದ ಮತ್ತೊಂದು ಸ್ಪರ್ಧಾ ಕಣದ ಹೋರಾಟವನ್ನು ಮಾಡ್ತಾ ಇದೆ ಕೂಡ. ಈ ಧರ್ಮದ ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ನಗದವನ್ನ ಕೂಡ ಈ ಚೆಂಡಿಗೆ ಪ್ರಕಾಶ್ ಕರಿಯಪ್ಪ ಮತ್ತೆ ಕೂಡ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡಾಟ್ ಬಾಲಿನ ಸೇರ್ಪಡೆ ಚೆಂಡಿನ ಗತಿಯನ್ನು ಬದಲಿಸುವಂತಹ ಪ್ರಯತ್ನಗಳು ಇತ್ತ ಸಾಗ್ತಾ ಇದೆ ಕೂಡ. ಸ್ನೋವರ್ ಮಾದರಿ ಚೆಂಡುಗಳ ಅವಕಾಶವನ್ನು ಮಾಡಿಕೊಟ್ರು. ಕ್ರಾಸ್ ಲೈನ್ ಹೊಡೆತವನ್ನು ಕಾಣುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಸ್ಥಿರವನ್ನು ಪಡ್ಕೊಂಡಿರುವಂತಹ ಚೆಂಡು ಓಟಗಳು ಬರ್ತಾ ಇಲ್ಲ. 5ನೇ ಓವರ್ನಲ್ಲಿ ಪಂದ್ಯಕೂಟದಲ್ಲಿ ಸಾಗ್ತಾ ಇದೆ. ವೈ ಸ್ಪೋರ್ಟ್ಸ್ ನೇರ ಚಿತ್ರೀಕರಣವನ್ನು ಕೂಡ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ.
ಸುಂದರತೆಯ ಔಟ್ ಸ್ವಿಂಗ್ ಡೆಲಿವರಿ, ಓಟವನ್ನು ನೀಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳನ್ನು ಪ್ರಕಾಶ್ ಕರಿಯಪ್ಪ ದಾಖಲಿಸಿದ್ರು. ಸಮೃದ್ಧ್ ಶಿರೀಷಗಳ ಪರವಾಗಿ ಮತ್ತೆ ಸಾರಿಗೆ ಭಾಗವನ್ನು ಕೂಡ ಕಾಣ್ತಾ ಇದೆ ಅಂಗಣ ಒಳ ಭಾಗದಲ್ಲಿ. ಬ್ಲಾಕ್ ಆಲ್ ಡೆಲಿವರಿ, ಓಟುಗಳು ಬಿಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯನ್ನು ಕೂಡ ಇತ್ತ ಕಾಣ್ತಾ ಇದೆ. ಬಹಳ ಶುದ್ಧ ಮಂದಿ ಹೆಸಗಾರಿಕೆ ಪ್ರಕಾಶ್ ಕರಿಯಪ್ಪ ಇವರಲ್ಲಿ 5 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 5ನೇ ಓವರ್ ಕೂಡ ಮುಕ್ತಾಯವನ್ನು ಕಂಡ ಹಾಗೆ ತನ್ನ ಮತ್ತೆ 35ಕ್ಕೆ 2 ಸೂರಿ ಕಿಲ್ಲರ್ಸ್ಗಳ ಪರವಾಗಿ ಕಂಪ್ಲೀಷನ್ ಓವರ್ ನಂಬರ್ 5. ಕಾರ್ಯಕ್ರಮದ ಯಶಸ್ಸಿಗೆ ನಮಗೆ ಬಹಳಷ್ಟು ಉತ್ತಮವಾದ ಒಂದು ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಈ ಭಾಗದ ಯುವ ಮುಖಂಡರುಗಳಿಗೆ ಮತ್ತೆ ನಾವು ಕೃತಜ್ಞತೆಯನ್ನು ಕೂಡ ಈ ಒಂದು ವರ್ಣರಂಜಿತ ಕ್ರಿಕೆಟ್ ಪಂದ್ಯಕೂಟದ ಪರವಾಗಿ ಮತ್ತೊಮ್ಮೆ ನಾವು ಬಯಸ್ತಾ ಇದ್ದೀವಿ. ಕರ್ಮಯೋಗಿ ಈ ಯಶಸ್ವಿ ಕ್ರಿಕೆಟ್ ಪಂದ್ಯಕೂಟವನ್ನ ಇಲ್ಲಿ ಕಾಣ್ತಕ್ಕಂಥ ಒಂದು ಸಂಸ್ಥೆ ಕೂಡ. ಯೋಧ ಬ್ರಿಗೇಡ್ ಸಂಯುಕ್ತ ಆಶಯದಲ್ಲಿ ಸಂಯೋಜನೆಯಲ್ಲಿ ಕರ್ಮಯೋಗಿ ಈ ಒಂದು ಯಶಸ್ವಿ ಪಂದ್ಯಕೂಟವನ್ನ ಇಲ್ಲಿ ಸಂಯೋಜನೆಯನ್ನು ಮಾಡ್ತಾ ಇದೆ. ಸೂರ್ಯ ಅವರ ಒಂದು ಸಾರಥ್ಯದಲ್ಲಿ ಅವರ ಸ್ನೇಹಿತರು ಮಾಡತಕ್ಕಂಥ ಒಂದು ಯಶಸ್ವಿ ಪ್ರಯತ್ನ ಕೂಡ ಮಂಡ್ಯದ ಇತಿಹಾಸದಲ್ಲಿ ಅವಿಸ್ಮರಣೀಯ ದಾಖಲೆಯ ಪಂದ್ಯಕೂಟವಾಗಿ ಗುರುತಿಸಲ್ಪಡ್ತಾ ಇದೆ. ಚಿನ್ಕೋರಳಿ ಪ್ರೀಮಿಯರ್ ಲೀಗ್ ಕೂಡ ಹಗಲಿನ ಯಶಸ್ವಿ ಪಂದ್ಯಕೂಟವನ್ನು ಕಂಡಿತ್ತು. ಈ ಭಾಗದಲ್ಲಿ 3 ದಿನಗಳ ದಾಂಡು ಚೆಂಡಿನ ಕ್ರಿಕೆಟ್ ಜಾತ್ರೆಗಾಗಿ ಶಾಟ್ ಕಾಣಬಲ್ಲ ಚೆಂಡು, ಬಹಳ ಸುಂದರದ ಒಂದು ಕ್ಯಾಚ್ ಅನ್ನು ಪಡೆಯುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿಕೊಂಡ್ರು. ವಿಕೆಟ್ ಪತನ, ಬಹಳ ಸುಂದರದ ಒಂದು ಕ್ಯಾಚ್ ಅನ್ನ ಈ ಬಾರಿ ಚಿಂಟು ಪಡ್ಕೊಳ್ತಾ ಇದ್ದಾನೆ. ಬಾರಿ ಸಮೃದ್ಧ್ ಶಿರೀಷಗಳ ಪರವಾಗಿ ವಿಕೆಟ್ ನಂಬರ್ 3 ಡೌನ್. ಸೂರಿ ಕಿಲ್ಲರ್ಸ್ 3ನೇ ಆಘಾತದಲ್ಲಿ ಉಮಿತ್ ದ್ರಾವಿಡ್ ವಾಪಸ್ ಸಾಥಿಯನ್ನು ಇವಾಗ ಪಡ್ಕೊಂಡ್ರು. 35ಕ್ಕೆ 3 ಅಂಕಿಅಂಶಗಳ ಪಡೆಯನ್ನು ಕಾಣ್ತಾ ಇದೆ. 6ನೇ ಓವರಲ್ಲಿ 1,23,000 ರೂಪಾಯಿಗಳ ನಗದಿನ ಮೊತ್ತದ ಪಂದ್ಯಾಟವಾಗಿ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಐದಕ್ಕೆ 3 ಹೊಸದಾನಿಗಳ ಪರಿಚಯವನ್ನು ಮಾಡ್ತಾ ಇದೆ. ಬರೀ ಹಾಬಿ ಎಂಟ್ರಿಯನ್ನು ಇವಾಗ ಪಡಿತಾ ಇರುವಂತ ಆಟಗಾರ. 2ನೇ ಚೆಂಡು ಓಟಗಳ ಸೇರ್ಪಡೆ, ಸೇರ್ಪಡೆಯನ್ನು ಕೂಡ ಮಾಡಿಕೊಂಡ್ರು. ಒಂಟಿ ಓಟಗಳ ಹೆಚ್ಚುವರಿ ಸೇರ್ಪಡೆ, ಅಂಕಿಅಂಶಗಳ ಪಡೆಯನ್ನು ಕೂಡ ಕಾಣ್ತಾ ಇದೆ. 36 ಓಟಗಳನ್ನು ತಲುಪಿದಂತಹ ತಂಡ ಇಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಓ ಮೈ ಗಾಡ್, ಫುಲ್ ಟಾಸ್ ಬಂದ್ರೆ ಚೆಂಡು ಫುಲ್ ಮಾಡೋ ಪ್ರಯತ್ನವನ್ನು ಕಂಡ್ರು. ಬಿಡಿಗಡೆ ಬಾದಲ್ಲಿ ಡೀಪ್ ಬಿಡಿಗಡೆ ಬಹಳ ಸುಂದರ ಕ್ಯಾಚ್ ಕೂಡ ಈತ ಮತ್ತೊಂದು ಸುಲಭದ ಕ್ಯಾಚ್ ಅನ್ನು ಕೂಡ ಕಾಯುತ್ತಿದ್ದ ಕೈಗಳಿಗೆ ಆಟಗಾರರು ಮತ್ತೆ ನೀಡ್ತಾ ಇದ್ದಾರೆ. ವಿಕೆಟ್ ನಂಬರ್ 4 ಡೌನ್. 4 ಹೋದರಿಗಳ ಆಘಾತದಲ್ಲಿ ಸೂರಿ ಕಿಲ್ಲರ್ಸ್ 36ಕ್ಕೆ 4. BFC ಬ್ಯಾಟ್ರಾಯನಪುರ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಆಡುವಂತ ಈ ಭಾಗದ ಹೆಮ್ಮೆ ಕ್ರಿಕೆಟ್ ಆಟಗಾರ ಕೂಡ ಯಸ್ಕಾರ್ಕೆ ಭಾಗದಲ್ಲಿ ಹಾಬಿಯನ್ನು ಮತ್ತೆ ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೊಸ ಆಟಗಾರನ ಪರಿಚಯವನ್ನು ಮಾಡ್ತಾ ಇದೆ ಹಂತದಲ್ಲಿ. ಅಣ್ಣ ಬ್ಯಾಟ್ಸ್ಮನ್ ಏನು ತಿಳಿಸಬೇಕು. ಸೂರಿ ಕಿಲ್ಲರ್ಸ್ನ ನಾಯಕರು ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ, ಅಂಕಿಅಂಶಗಳ ಪಡೆಯನ್ನು ಕೂಡ ಮತ್ತೆ ಹಾಬಿ ದಾಖಲಿಸ್ತಾ ಇದ್ದಾನೆ. ಬರೀ
36 ಮೊತ್ತದಲ್ಲಿ 4 ವಿಕೆಟ್ಗಳನ್ನು ಕಳ್ಕೊಂಡು ಪಂದ್ಯಕೂಟವನ್ನು ಆಡ್ತಾ ಇದೆ. ಲಾಸ್ಟ್ ಬಾಲ್ ಸಾರ್ ರಿಮೈನಿಂಗ್ ನಾವು. ಈ ಧರ್ಮದ 5ನೇ ಚೆಂಡು ಮತ್ತೆ ಓಟವನ್ನು ನೀಡ್ತಾ ಇಲ್ಲ. ಡಾಟ್ ಬಾಲ್ LED ಪರದೆಯ ಮುಖೇನವಾಗಿ ಕೂಡ ಸ್ಕ್ರೀನ್ ನಲ್ಲಿ ಕೂಡ ಈ ಒಂದು ಪಂದ್ಯಕೂಟದ ನೇರ ವೀಕ್ಷಣೆಯನ್ನು ಮಾಡುವುದು ಅಂತ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 36 ಓಟಗಳು. ಬ್ಯಾಟಿಂಗ್ ಪವರ್ ಪ್ಲೇ ಕೂಡ ಜಾರಿಯನ್ನ ಪಡಿತಾ ಇದೆ. ಇದನ್ಮದೆ ಮತ್ತೆ ಓಟಗಳು ಬಿಡ್ತಾ ಇಲ್ಲ. ಡಾಟ್ ಬಾಲ್ ಕೇವಲ 1 ಓಟಗಳು ಮಾತ್ರ ಬ್ಯಾಟಿಂಗ್ ಪವರ್ ಪ್ಲೇ ದಾಖಲಾಗ್ತಾ ಇದೆ. ಸೂರಿ ಕಿಲ್ಲರ್ಸ್ ಅಂಡ್ ಆಫ್ ದಿ ಓವರ್ ನಂಬರ್ 6 ಮುಕ್ತಾಯ ಕಂಡ 6 ಓವರ್ಗಳ ಬಳಿಕ 36 ಎಸೆತ 36 ಓಟವನ್ನು ಮಾತ್ರ ದಾಖಲಿಸಿಕೊಳ್ತಾ ಇದೆ. 12 ಚೆಂಡು ಅದೆಷ್ಟು ಓಟಗಳು ಆರಂಭಿಕ ಸೆಷನ್ ಅನ್ನ ಕಾಣುತ್ತಾ ನೋಡಬೇಕಾಗಿದೆ. ಈ ಪಂದ್ಯಾಟಗಳ ಬಳಿಕ ಚಿರಸ್ವಿ ಕ್ರಿಕೆಟರ್ಸ್ ಮೇಲುಕೋಟೆ ವರ್ಸಸ್ RDX ನಿಪ್ಪು ಪಾಂಡವಪುರ ಮುಂದಿನ ಪಂದ್ಯ ಟಾಸ್ಗೆ ಸಾಗಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಈ ಭಾಗದ ಹೆಮ್ಮೆಯ ಮತ್ತ 2 ತಂಡಗಳು ಪಂದ್ಯಾಟವನ್ನು ಆಡುತ್ತೆ. RDX ನಿಪ್ಪು ಪಾಂಡವಪುರ ವರ್ಸಸ್ ಚಿರಸ್ವಿ ಕ್ರಿಕೆಟರ್ಸ್ ಮೇಲುಕೋಟೆಯ ತಂಡ. ತರವಾದಲು ದಿನದ 8ನೇ ಲೀಗ್ ಪಂದ್ಯಾಟದ ಟಾಸ್ಗೆ ಸಾಗಬೇಕು ಎನ್ನುವಂತ ವಿನಂತಿಯನ್ನು ಮಾಡ್ತಾ ಇತ್ತ ಪಂದ್ಯಾಟದ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರಕಾಶ್ ಕರಿಯಪ್ಪನನ್ನ ಮತ್ತೆ ಬಳಸುವ ಪ್ರಯತ್ನಗಳು ಸಮೃದ್ಧ ಶಿರೀಷಗಳ ತಂಡ ಮಾಡ್ತಾ ಇದೆ 7ನೇ ಓವರ್ಗಾಗಿ. ಬ್ಲಾಕ್ ಆಲ್ ಮಾದರಿಯ ಚೆಂಡು ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ 30+ ಓಟವನ್ನು ಮಾತ್ರ ದಾಖಲಿಸಿಕೊಂಡು ಪಂದ್ಯಕೂಟವನ್ನು ಆಡ್ತಕ್ಕಂಥ ಸೂರಿ ಕಿಲ್ಲರ್ಸ್ ರಾತ್ರಿಯ ಫಡ್ಲೈಟ್ಸ್ಗಳಲ್ಲಿ ಒಂದಷ್ಟು ಮಂದಗತಿ ಆಟವನ್ನು ಆಟಗಾರರು ತೋರ್ಪಡಿಸ್ತಾ ಇದ್ದಾರೆ. ಬೆಳಗಿನ ಹಂತದಲ್ಲಿ ಮಧ್ಯಾಹ್ನ ಹಂತದಲ್ಲಿ ಬಹಳಷ್ಟು ಬಿಗ್ ಸ್ಕೋರ್ಗಳನ್ನ ಬಿಗ್ ಫೈಟ್ಗಳನ್ನ ಕಂಡ ಪಂದ್ಯ, ಹೈ ಸ್ಕೋರ್ಗಳನ್ನ ಕಂಡ ಪಂದ್ಯ ಕೂಡ ಅದೆಷ್ಟರ ಟಾರ್ಗೆಟ್ ಸಂಖ್ಯೆಯನ್ನು ಕಾಣುತ್ತಾ ನೋಡಬೇಕಾಗಿದೆ. ಫೋನ್ ಮಾಡೋ ಪ್ರಯತ್ನವನ್ನು ಕಂಡು 1 ಸೇರ್ಪಡೆ 2ನೇ ಓಟವನ್ನು ಕಾಣುವಂತಹ ಪ್ರಯತ್ನಗಳು ರಿಸ್ಕಿ ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಡೈರೆಕ್ಟ್ ಇಲ್ಲಿ ಒಂದಷ್ಟು ಕೈ ಕೊಡ್ತಾ ಇದೆ, ಮಿಸ್ ಆಗ್ತಾ ಇದೆ ಕೂಡ. 2 ಓಟಗಳ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದ್ದಾವೆ. ವ್ಯವಸ್ಥಿತ ಕ್ರಿಕೆಟ್ ಪಂದ್ಯಕೂಟ ಮಂಡ್ಯ ಜಿಲ್ಲೆ ಇತಿಹಾಸದಲ್ಲೂ ಮೊದಲ ಬಾರಿಗೆ ಸರ್ ವಿಶ್ವೇಶ್ವರ ಮೈದಾನ ಕ್ರೀಡಾಂಗಣವನ್ನು ಮತ್ತೆ ಪಡಿತಾ ಇದೆ ಕೂಡ. 38ಕ್ಕೆ 4 3ನೇ ಚೆಂಡಿಗಾಗಿ ಸಾರ್ಕೆ ಭಾಗವನ್ನು ಕೂಡ ಇತ್ತ ಕಾಣ್ತಾ ಇದ್ದಾರೆ. ನಾಗತವನ ಕಣ್ಣ ಚೆಂಡು ಔಟ್ಸೈಡ್ ಆಫ್ ಸ್ಟಂಪ್ ಬಾರಿ ವೈಡ್ ಬಾಲ್. ಇದರ ಮತ್ತೊಂದು ಚೂರ ಸೇರ್ಪಡೆ ಶಾಸಿನ ಮುಖ್ಯನಾಗಿ ದಾಖಲಾತಿಯನ್ನು ಪಡಿತಾ ಇದೆ. ರಾತ್ರಿಯ ಪಂದ್ಯಾಟ ವೀಕ್ಷಣೆಯಲ್ಲಿ ಈ ಭಾಗದ ಸಮಸ್ತ ಕ್ರೀಡಾಭಿಮಾನಿಗಳು ಪಂದ್ಯಾಟ ವೀಕ್ಷಣೆಯನ್ನು ಕೂಡ ಈ ಹತ್ತಲ್ಲಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 39ಕ್ಕೆ 4 ಕೊನೆಯ 4 ಎಸೆತ 7ನೇ ಓವರ್ ಹತ್ತಲ್ಲಿ ಬಾಕಿ ಉಳಿತಾ ಇದೆ. ರೇವಣ್ ಶಾಟ್ ಕಾಣಬಲ್ಲ ಪ್ರಯತ್ನ ಅಭಿಯ ಹೊಡೆಯುತ್ತೆ ಬಾರಿ ಬ್ಯಾಕ್ವರ್ಡ್ ಪಾಣಿ ಬದಲಿ 1 ಸೇರ್ಪಡೆ 2ನೇ ಓಟವನ್ನು ಕಾಣುವಂತಹ ಪ್ರಯತ್ನ, ಅವಳಿ ಓಟಗಳನ್ನು ಕಾಣುವಂತಹ ಪ್ರಯತ್ನವನ್ನು ಕಂಡ ಆಟಗಾರರು ಹೊದರಿಗಳ ಪತನವನ್ನು ಕೂಡ ರನ್ಔಟ್ಗಳ ಮುಖೇನವಾಗಿ ಅಭಿ ವಾಪಸ್ ಆದ್ರು. ಅಂಕಿ ಅಂಶಗಳ ಪಟ್ಟಿಯನ್ನು ಕೂಡ ಇತ್ತ ಕಾಣ್ತಾ ಇದೆ. ಬಾರಿ ಅಂಗಣ ಒಳ ಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. ದಾಂಡು ಚೆಂಡಿನ ಪ್ರತಿಷ್ಠಿತ ಕಾಳಗಕ್ಕಾಗಿ ಈ ಪಂದ್ಯದಲ್ಲಿ ಸಾಗ್ತಾ ಇದೆ. ನಲವತ್ತಕ್ಕೆ 5 40 ಓಟಗಳನ್ನು ದಾಖಲಿಸಿದ ತಂಡ ಇಲ್ಲಿ ಪಂದ್ಯಕೂಟವನ್ನು ಆಡ್ತಾ ಇದೆ. ಹೊಸ ಆಟಗಾರರ ಪರಿಚಯವನ್ನು ಮಾಡಬೇಕಾಗಿದೆ ಅಂಗಣ ಒಳ ಭಾಗದಲ್ಲಿ. ಹೊಸ ದಾಂಡಿಗರ ಸೇರ್ಪಡೆಯನ್ನು ಕೂಡ
ಕಾಣ್ತಾ ಇದೆ ಬಾರಿ ಎಸ್ಆರ್ಕೆ ಭಾಗವನ್ನು ಮತ್ತೆ ಕಾಣ್ತಾ ಇದ್ದಾರೆ. ಮೈಸೂರು ಮೂಲದ 3 ಮಂದಿ ಕೆಎಸ್ ಅಂಗೀಕೃತ ನಿರ್ಣಾಯಕರು ಈ ಪಂದ್ಯಾಟದ ಸೇವೆಯನ್ನು ನಮಗೆ ಕೊಡ್ತಾ ಇದ್ದಾರೆ ಕೂಡ. ಸ್ಲೋ ಡೆಲಿವರಿ ಒಂದಷ್ಟು ಫ್ಲಿಕ್ ಶಾಟ್ ದಾಖಲಾತಿಯನ್ನು ಪಡಿತಾ ಇದೆ. ಶಾಟ್ ತಡಮಾನಿ ಮೇಲೆ ಒಂದೊಂದು ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕೂಡ ಮತ್ತೆ ಆಟಗಾರರು ಪೂರೈಕೆ ಹಾದಿಯನ್ನು ಪಡ್ಕೊಂಡ್ರು. ಪರಿಣಿತ ಓವರ್ಗಳ ದಾಂಡು ಚಡಿನ ಕ್ರಿಕೆಟ್ ಸಮರಕ್ಕಾಗಿ ಈ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಎರಡು ಚೆಂಡುಗಳು ಬಾಕಿ ಉಳಿತಾ ಇದೆ 7ನೇ ಓವರ್ನಲ್ಲಿ ಎಸ್ಆರ್ಕೆ ಭಾಗದಲ್ಲಿ. ಶಾಟ್ ದಾಖಲಾತಿಯನ್ನು ಕಾಣಬಲ್ಲ ಪ್ರಯತ್ನ. ಮಿಡುಗಡೆ ಮೇಲೆ ಒಂದೊಂದು ಲಕ್ಷ ಸೇರ್ಪಡೆಯೂ ಕೂಡ ಶಾರ್ಟ್ ಮಿಡುಗಡೆಯಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆಯನ್ನು ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ 2ನೇ ಓಟವನ್ನು ಕಾಣುವಂತ ಒಂದು ಪ್ರಯತ್ನಗಳು ಯಶಸ್ಸನ್ನು ಮತ್ತೆ ಪಡಿತಾ ಇಲ್ಲ. ಬ್ಯಾಕಪ್ ಅನ್ನು ಕೂಡ ಆಟಗಾರರು ಮತ್ತೆ ದಾಖಲಿಸ್ತಾ ಇದ್ದಾರೆ. 42 ಓಟಗಳ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. 5 ವಿಕೆಟ್ಗಳನ್ನು ಕಳ್ಕೊಂಡ ತಂಡ ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. BSC ಬ್ಯಾಟ್ರಾನ್ ಅಪರದ ಪರವಾಗಿ ಆಡುವಂತ ಮತ್ತೋರ್ವ ಜನಪ್ರಿಯ ಆಟಗಾರ ಕೂಡ ಈ ಭಾಗದ ಪ್ರಕಾಶ್ ಕರಿಯಪ್ಪ ಮತ್ತೆ ಸಾರಿಗೆ ಭಾಗದಲ್ಲಿ ಅಂತಿಮ ಚೆಂಡಿಗಾಗಿ ಸಮೃದ್ಧ ಶಿರೀಷಗಳ ಪರವಾಗಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಮತ್ತೆ ಕಾಣ್ತಾ ಇದೆ. ಓವರ್ಗಳ ಮುಕ್ತಾಯದಲ್ಲಿ ಮೊದಲ ಹಂತದ 7 ಓವರ್ಗಳ ಮುಕ್ತಾಯದ ಬಳಿಕ 42ಕ್ಕೆ 5 ಅಂತಿಮ 6 ಎಸೆತ. ಅದೆಷ್ಟು ಓಟುಗಳು ಬರ್ತಾರೆ ನೋಡಬೇಕಾಗಿದೆ. ಚಿರಸ್ವಿ ಕ್ರೀಡರ್ಸ್ ಮೇಲುಕೋಟೆ ಇದಾದ ಬಳಿಕ ಮುಂದಿನ ಪಂದ್ಯಾಟವನ್ನು ಆಡುತ್ತೆ. RDX ನಿಪ್ಪು ಪಾಂಡವಪುರವನ್ನು ಎದುರಿಸ್ತದೆ. ಲೀಗಿನ ಮತ್ತೊಂದು ಪಂದ್ಯ ಕಾಳಗಕ್ಕಾಗಿ ಆರಂಭಿಕ ದಿನದಾಟದ ಮೊದಲ ದಿನ ಇದು 8ನೆಯ ಪಂದ್ಯಾಟವಾಗಿ ಸಾಗುತ್ತೆ ಕೂಡ. ಮ್ಯಾಚ್ ನಂಬರ್ 8 ದಿನದ ಮುಂದಿನ ಹಂತದಲ್ಲೇ ಅಣ್ಣ 2 ತಂಡಗಳ ನಾಯಕರು ಟಾಸಿಗೆ ಬರಬೇಕು ನಿಮ್ಮನ್ನ ಕೇಳ್ತಾ ಇದ್ದೀವಿ. ನಿಪ್ಪು RDX ನಿಪ್ಪು ಪಾಂಡವಪುರ ನಾಯಕರು, ಚಿರಸ್ವಿ ಕ್ರಿಕೆಟರ್ಸ್ ಮೇಲುಕೋಟೆ ನಾಯಕರು ಕೂಡ ಮುಖ್ಯ ವೇದಿಕೆ ಆದಷ್ಟು ಬೇಗ ಟಾಸ್ ಕಾರ್ಯಕ್ರಮದಲ್ಲಿ 2 ತಂಡಗಳ ನಾಯಕರು ಭಾಗಿಯಾಗಬೇಕು ಎನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕೊನೆಯವರೆಗಾಗಿ ಸಾರಿಗೆ ಭಾಗದಲ್ಲಿ ಚೆಂಟುವನ್ನು ಬಳಸ್ತಾ ಇದೆ. ಕೊನೆಯ ಓವರ್ ಚೆಂಡು ಅದೇ ರೀತಿಯ ಚೆಂಡುಗಳನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಸಮೃದ್ಧ ಶಿರೀಷಗಳ ಪರವಾಗಿ ಸ್ಟ್ರೈಕರ್ ತುದಿಯನ್ನು ಮತ್ತೆ ಆಟಗಾರರು ಬಳಸ್ತಾ ಇದ್ದಾರೆ. ಸೂರಿ ಕಿಲ್ಲಚ್ಚಿನ ಪರವಾಗಿ ನಿಗದಿತ ಸಮಯ ಅವಕಾಶ ಮುಕ್ತಾಯವನ್ನು ಕೂಡ ಕಾಣ್ತಾ ಇದ್ದಾವೆ. ಗಮನಿಸೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೀವಿ. ಕ್ಷೇತ್ರಕ್ಷಣೆ ಬದಲಾವಣೆಯನ್ನು ಕೂಡ ಮಾಡಿಕೊಂಡು ಆಡಬೇಕಾಗಿರುವಂತಹ ಅನಿವಾರ್ಯತೆ. ಓಟಗಳ ಯಶಸ್ಸನ್ನು ಪಡ್ಕೊಂಡ್ರು. 1 ಲಕ್ಷ ಸೇರ್ಪಡೆಯನ್ನು ಕೂಡ ಆ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ಹಂತದಲ್ಲಿ ಅಂಕಿಅಂಶಗಳ ಪಟ್ಟಿಯನ್ನು ಕೂಡ ಪಡ್ಕೊಳ್ತಾ ಇದೆ. 43ರಲ್ಲಿ ಸ್ಥಗಿತವನ್ನು ಕಂಡ ಪಂದ್ಯ. ವೈಡ್ ಬಾಲ್ ಸೂಚನೆ ಮತ್ತೆ ಬರ್ತಾ ಇದೆ. 1 ಓಟದ ಹೆಚ್ಚುವರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕೂಡ ಕಾಣ್ತಾ ಇದೆ ಬಾರಿ ಅಂಗಣ ಬಲ ಭಾಗದಲ್ಲೇ.
46 ಓಟವನ್ನು ದಾಖಲಿಸಿಕೊಂಡು ಪಂದ್ಯಕೂಟವನ್ನು ಆಡ್ತಕ್ಕಂಥ ತಂಡ ಕೊನೆಯ 4 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ ಕೂಡ. ಎಸ್ಆರ್ಕೆ ಭಾಗವನ್ನ ಕೂಡ ಮತ್ತೆ ಚೆಂಡು ಪಡ್ಕೊಳ್ತಾ ಇದ್ದಾರೆ. ಬೀತುವಂತ ಒಂದು ಪ್ರಯತ್ನವನ್ನ ಕೂಡ ಕಂಡುಕೊಂಡ್ರು. ಮಿಡ್ಡಿಗಡಿ ಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆ, ಎರಡನೇ ಓಟವನ್ನು ಕಾಣುವಂತ ಒಂದು ಪ್ರಯತ್ನದ ನಡುವೆ ರನ್ಔಟ್ಸ್ಗಳು ಮತ್ತೆ ದಾಖಲಾತಿಯನ್ನು ಪಡಿತಾ ಇದ್ದಾವೆ. ವಿಕೆಟ್ಸ್ಗಳ ಆಘಾತವನ್ನು ಮತ್ತೆ ಕಾಣತಕ್ಕಂಥ ತಂಡ ಅಮೂಲ್ಯ ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. 6ನೇ ವಿಕೆಟಿನ ಆಘಾತದಲ್ಲಿ 47 ಓಟಗಳು ಇದುವರೆಗೆ ದಾಖಲಾತಿಯನ್ನು ಪಡಿತಾ ಇದ್ದಾವೆ. ಹೊಸ ಆಟಗಾರ ಸೂರ್ಯ ತಂಡದ ಅಂಗಣಗಳ ಭಾಗವನ್ನು ಇವಾಗ ಪಡಿತಾ ಇದ್ದಾರೆ. ಆ ಒಂದು ಸಿಕ್ಸರ್ ಅನ್ನ ಸೂರ್ಯ ಅವರು ದಾಖಲಿಸಿದರೆ ಪ್ರಸನ್ನ ಬಸವಣ್ಣ ಅವರು 5,000 ರೂಪಾಯಿಗಳ ₹1 ಕೊಡುಗೆಯನ್ನು ಕೊಡ್ತಾರೆ. ಸೂರ್ಯನ ಬರ್ತಾ ಇದೆ, ಹಾಗೆ ಆಫರ್ಗಳು ಮತ್ತೆ ಬರ್ತಾ ಇದೆ ಅಂಗಣಗಳ ಭಾಗದಲ್ಲಿ. ಲಾಸ್ಟ್ 3 ಬಾಲ್ಸ್ ರನ್ನಿಂಗ್ ನಾವು ಎಸ್ಆರ್ ಭಾಗದಲ್ಲಿ ಮತ್ತೆ ಚಿಂಟು ಲೆಫ್ಟ್ ಹ್ಯಾಂಡ್ ಶಾಟ್ ಕಾಣಬಲ್ಲ ಪ್ರಯತ್ನ. ಇದರ ಮಧ್ಯೆ ಓಟಗಳನ್ನು ಕಾಣುವಂತಹ ಒಂದು ಪ್ರಯತ್ನಗಳ ನಡುವೆ ಮತ್ತೆ ಉದರಿ ಆಘಾತವೂ ಕೂಡ. ರನ್ಔಟ್ಸ್ಗಳ ಮುಖ್ಯನಾಗಿ ಮತ್ತೊಂದು ಆಘಾತದಲ್ಲಿ ಸೂರ್ಯ ಕಿಲ್ಲರ್ಸಿನ ತಂಡ 2 ಎಸೆಗಳ 1 ಸಿಕ್ಸರ್ಗಳು ದಾಖಲಾದರೂ ಕೂಡ ₹5,001 ಜೇಬಿಗಿಳಿಸುವಂತ ಅವಕಾಶ ಇದೆ. ಚಿರಸ್ವಿ ಕ್ರಿಕೆಟ್ ಟಚ್ ಮೇಲುಕೋಟೆ ನಾಯಕರು ನಮ್ಮ ಜೊತೆ ಇದ್ದಾರೆ ನೋಡಿ, ಗಮನಿಸಿ. RDX ನಿಪ್ಪು ಪಾಂಡವಪುರ ಲಾಸ್ಟ್ ಕಾಲ್ ಇದು. ಈ ಓವರ್ ಈ ಸೆಕ್ಷನ್ ಎಂಡ್ ಆದ ಬಳಿಕ ಮುಂದಿನ ಟಾಸ್ ಪ್ರಕ್ರಿಯೆಯನ್ನು ಕಾಣಬೇಕಾಗುತ್ತೆ. ನಿಮ್ಮನ್ನ ಕೇಳ್ತಾ ಇದ್ದೀವಿ ನೋಡಿ. ಚಿರಸ್ವಿ ನಾಯಕರು ನಮ್ಮ ಜೊತೆ ಇದ್ದಾರೆ, ಆದ್ದರಿಂದ ನೀವು ಬರದೇ ಹೋದರೆ ಆ ತಂಡಕ್ಕೆ ಟಾಸ್ ನೀಡಲಾಗುತ್ತೆ. ಆದಷ್ಟು ಬೇಗ ಆ ತಂಡದ ನಾಯಕರು ಮುಖ್ಯ ವೇದಿಕೆಯನ್ನು ಕಾಣಬೇಕು ಎನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಳಶುದ್ಧ ಮುಂದೆ ಹೊಡೆತ ಕೂಡ ಲೆಟ್ ಕಾಟಿ ಬಾರಿ ಆರಂಭಿಕ ಜಾರಿಯನ್ನು ಪಡ್ಕೊಳ್ಳುವಂತ ಚೆಂಡು ಒಂದೊಡೆಶ್ವರ ಸೇರ್ಪಡೆ, ಎರಡನೇ ಓಟವನ್ನು ಕಾಣುವಂತಹ ಪ್ರಯತ್ನ ನಡುವೆ ಹೋದರಿಗಳ ನಷ್ಟವನ್ನು ಮತ್ತೆ ಕಾಣತಕ್ಕಂತಹ ತಂಡ ವಿಕೆಟ್ಸ್ಗಳ ಆಘಾತವನ್ನು ಮತ್ತೆ ಕಾಣ್ತಾ ಇದ್ದಾರೆ. ತನ್ನ ಮತ್ತೆ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ ಬಾರಿ. ಎಸ್, ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮನ ಹಿರಿಯ ಕ್ರಿಕೆಟ್ ಆಟಗಾರರು, ವಕೀಲರು KR ಪೇಟೆ ಅವನೇಶ್ ಅವರು ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ದಿನದ 8ನೇ ಪಂದ್ಯವಾಗಿ ಚಿರಸ್ವಿ ಕ್ರೀಡಾಸ್ ಮೇಲ್ಕೋಟೆ ವಿರುದ್ಧವಾಗಿ RDX ನಿಪ್ಪು ಪಾಂಡವಪುರ ಪಂದ್ಯವನ್ನು ಆಡ್ತಾ ಇರುವಂತಹ ತಂಡ. ಹೊಡೆತವನ್ನು ದಾಖಲಿಸುವ ಪ್ರಯತ್ನ, ಒಂದೊಡೆಶ್ವರ ಸೇರ್ಪಡೆ, ಎರಡನೇ ಓಟವನ್ನು ಕಾಣುವಂತ ಒಂದು ಪ್ರಯತ್ನ ನಡುವೆ ಹೋದರಿಗಳ ನಷ್ಟವನ್ನು ಮತ್ತೆ ರನ್ಔಟ್ಗಳ ಪದದಲ್ಲಿ ಕಾಣ್ತಕ್ಕಂಥ ಒಂದು ತಂಡ ಅಂತಿಮ ಚೆಂಡಿನಲ್ಲಿ ಕೇವಲ ಒಂದು ಓಟವನ್ನು ದಾಖಲಿಸಿದ್ರು. ಆರಂಭಿಕ ಹಂತದ ಸೆಕ್ಷನ್ ಕೂಡ ಮುಕ್ತಾಯವನ್ನು ಕಂಡ ಹಾಗೆ 8 ಓವರ್ಗಳ ಮುಕ್ತಾಯದಲ್ಲಿ 48 ಚೆಂಡುಗಳ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ತಂಡ 49 ಓಟವನ್ನು ದಾಖಲಿಸಿದ್ದಾರೆ. ಸೂರಿ ಕಿಲ್ಲರ್ಸ್ 49 ಓಟವನ್ನು ದಾಖಲಿಸಿದ್ರು. 50 ಟಾರ್ಗೆಟ್ ಸಂಖ್ಯೆಯನ್ನು ಪಡ್ಕೊಳ್ಬೇಕಾಗಿದೆ. ಸಮೃದ್ಧ ಸಿರೀಶಗಳ ಪರವಾಗಿ 48 ಎಸೆತ, 50 ಅವಶ್ಯಕತೆ ಈ ಪಂದ್ಯಾಟ ಜಯಕ್ಕಾಗಿ. ಐವತ್ತರ ಚೆಸ್ಸಿಗನ್ನು ಮಾಡಿಕೊಳ್ಬೇಕಾಗಿದೆ. ಹಂತದಲ್ಲಿ ಇನ್ನಿಂಗ್ಸ್ ಬದಲಾವಣೆ ಕಂಡ ಹಾಗೆ ವೀಕ್ಷಕ ವಿದ್ಯಮಾನದಲ್ಲಿ ಮತ್ತೆ ಬದಲಾವಣೆ ಮಾಡ್ತಾ ಇದ್ದೇವೆ. ಒಟ್ಟು ಪ್ರವೀಣ್ ಬಿಕೆ ಚಿಕ್ಕಮಗಳೂರು ದಿನದ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ.
ಓಲು 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 ನಮ್ಮ ಒಂದು ಕಾರ್ಯಕ್ರಮಕ್ಕೆ HD ಕೋಟೆಯನ್ನು ಆಗಮಿಸಿರುವಂತಹ ಪ್ರತಾಪ್ ಸಿಂಹ ಹಿರಿಯ ಕ್ರೀಡಾಪಟುಗಳು M2 ಇವೆಂಟ್ಸ್ ನ ಮಾಲಕರು ಕೂಡ ಪ್ರತಾಪ್ ಸಿಂಹರವರೇ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಿಮಗೆ ಆತ್ಮೀಯ ಆದರಣೀಯ ಹೃದಯ ಸ್ಪರ್ಶ ಸ್ವಾಗತ ಸುಸ್ವಾಗತ ಕೂಡ ಬಯಸ್ತಾ ಇದ್ದಾವೆ ನಮ್ಮ ಈ ಟೂರ್ನಮೆಂಟ್ ಸಂಘಟಕರ ಪರವಾಗಿ. ಅಲ್ಲ ಅಲ್ಲಿ ಪಂದಡ ಜಯಕ್ಕಾಗಿ 48 ಓಟಗಳು ಬರಬೇಕಾಗಿದೆ. 48 ಜನಗಳ ಬಳಿಕ 50 ಓಟಗಳು. ಹಗಲಿನ ವ್ಯವಸ್ಥಿತ ಪಂದಡ ಮುಕ್ತವನ್ನು ಕಂಡ ಬಳಿಕ ರಾತ್ರಿ ಒಂದು ವ್ಯವಸ್ಥಿತ ಮೊದಲ ಪಂದಡ ಅಂಕಣದ ಭಾಗದಲ್ಲಿ ಜರುಗ್ತಾ ಇದೆ. YPL ಮೊಟ್ಟ ಮೊದಲ ಬಾರಿಗೆ ಯೋಧಾ ಬ್ರಿಗೇಡ್ ಮಂಡ್ಯ ಈ ಹಂತವನ್ನು ಕಂಡುಕೊಂಡ್ರೆ ಮೊಟ್ಟ ಮೊದಲ ಬಾರಿ ಹಗಲು ರಾತ್ರಿ ಒಂದು ಶ್ರೀಮಂತಿಗೆ ಪಂದ್ಯ ಈಗಾಗಲೇ ಅಂಕಣದ ಭಾಗದಲ್ಲಿ ಜರುಗ್ತಾ ಇದೆ ಕೂಡ. ಮೊದಲ ಚೆಂಡು ಸೇಫ್ ಶಾಟ್ ಪ್ರಯತ್ನ ಮಾಡಿದ್ರು. ಶಾರ್ಟ್ ಲೆಗ್ ಮೇಲ್ಭಾಗದಲ್ಲಿ ಒಂದು ದೊಡ್ಡಗಳಿಗೆ ಅವಕಾಶಗಳು ಮಾಡಿಕೊಡುವ ಮುಖಾಂತರವಾಗಿ ಖಾತೆ ಕೂಡ ಪ್ರಾರಂಭವನ್ನು ಕಾಣ್ತಾ ಇದೆ. ಇವತ್ತಿನ ದಿನ ಪ್ರಾರಂಭವನ್ನು ಕಾಣಿರ್ಕಿದ ಪಂದ್ಯ ನಾಳೆ ಈ ದಿನ ಮುಂದುವರಿಕೆ. ಅದಾದ ಬಳಿಕ ಸಂಡೇ ಸೂಪರ್ ಸಂಡೇ ಅಂತಿಮ ದಿನ ಫೈನಲ್ ಕಾಳಗ. YPL ಪ್ರಶಸ್ತಿಯ ಮೊದಲ ಹಂತದ ಲೀಕಂ ನಾಕೌಟ್ ಮಾದರಿ ಪಂದ್ಯ ಮುಕ್ತಾಯದ ಬಳಿಕ ನಾಕೌಟ್ ಮಾದರಿ ಪಂದ್ಯ ಸಾಗುತ್ತೆ ಕೂಡ. ನಂಜಾ ಎಸಿರ್ಗಂತ ಚೆಂಡು ಕೆಳಗಾಲ ಗಾಳಿಯಲ್ಲಿ ಕ್ರಮಿಸ್ತಾ ಇದೆ. ಮಿಡವಿಕಲ್ ಮೇಲ್ಭಾಗದಲ್ಲಿ ಸೀಮಾರೇಖೆ ಹಂಚಿನಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಮೊದಲ ವಿಕೆಟ್ ಸ್ವಾಗತವನ್ನು ಕಾಣ್ತಾ ಇದೆ. ಕ್ಯಾಚ್ ಔಟ್ ರೂಪದಲ್ಲಿ ಮೊದಲ ವಿಕೆಟ್ಸ್ ನೆಲಕೊಳ್ತಾ ಇದೆ. ಹಲೋ ಹಾಗಾದ್ರೆ ನಮ್ಮ ಒಂದು ಪಂದ್ಯಾಕೂಟದ ವೀಕ್ಷಣೆ ಇರ್ತಾರೆ ಚಿಕ್ಕಮಂಡ್ಯ ಪರಿಸರದ ಕಬಡ್ಡಿ ಕ್ರೀಡಾಪಟು, ಕಬಡ್ಡಿ ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿರುವಂತಹ ಆಟಗಾರರು ಶ್ರೀಯುತ ಜಸ್ವಂತ್ ಅವರು ಪಂದ್ಯಾಕೂಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಜಸ್ವಂತ್ ಅವರೇ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಿಮಗೆ ಆತ್ಮೀಯ ಆದರಣೀಯ ಹೃದಯ ಸ್ಪರ್ಶ ಸ್ವಾಗತ ಕೂಡ ಬಯಸ್ತಾ ಇದ್ದಾವೆ. ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿರುವಂತಹ ಜನಪ್ರಿಯ ವ್ಯಕ್ತಿಗಳು, ಕಬಡ್ಡಿ ಕ್ರೀಡಾಪಟು, ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿರುವಂತಹ ಚಿಕ್ಕಮಂಡ್ಯ ಪರಿಸರದ ಜಸ್ವಂತ್ ಅವರಿಗೆ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ಆತ್ಮೀಯ ಸ್ವಾಗತ ಬಯಸ್ತಾ ವೇದಿಕೆ ಮೇಲ್ಭಾಗಕ್ಕೆ ನಿಮ್ಮನ್ನ ಪ್ರೀತಿಯನ್ನು ಆಹ್ವಾನಿಸ್ತಾ ಇದ್ದಾವೆ. ದಯವಿಟ್ಟು ಜಸ್ವಂತ್ ಅವರೇ ವೇದಿಕೆ ಹತ್ರ ಆಗಮಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಕ್ಯಾಚ್ ಔಟ್ ರೂಪದಲ್ಲಿ ಮೊದಲ ವಿಕೆಟ್ ಸ್ವಾಗತವನ್ನು ಕಂಡ ಬಳಿಕ ನ್ಯೂ ಬ್ಯಾಟರ್ ಇವಾಗ ಅಂಕಣದ ಭಾಗದಲ್ಲಿ ಎಂಟನ್ನು ಪಡಿತಾ ಇದ್ದಾರೆ. ಕ್ಷೇತ್ರ ರಕ್ಷಣಾ ಬದಲಾವಣೆ ಮುಂದುವರಿಕೆನ ನಂಜಾ ಮೂರನೇ ಬಾರಿ ಸ್ವೀಪ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಇಂಥ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ ಕೂಡ.
ಅಲ್ಲಿ ಮುಂದಿನ ಬಂದ ಟಾಸ್ ಕಾರ್ಯಕ್ರಮವನ್ನು ಮುಂದುವರಿಕೆ ಮಾಡಬೇಕು. ಈ ನಾಡುವ ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳ ಮತ್ತೊಮ್ಮೆ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿ ಅಂಶವನ್ನ ತಲುಪ್ತಾ ಇದೆ. ತೀರ ನೆಗತವನ್ನ ಕಾಣ್ತಾ ಇದೆ. ತೀರ ಶಾರ್ಟ್ ರೈಸಿಂಗ್ ಡೆಲವರಿ ನೆಗತವನ್ನ ಕಂಡಿರ್ಕಂತ ತಂಡ ಇವಾಗ ಸೂರ್ಯಣ್ಣರವರ ಒಂದು ವಿಕೆಟ್ಸ್ ಅನ್ನ ಪಡೆದ್ರೆ ಸೂರ್ಯಣ್ಣರವರು ವಿಕೆಟ್ಸ್ ಅನ್ನ ಪಡೆದ್ರೆ 5,000 ರೂಪಾಯಿಗಳ ಘೋಷಣೆ ಇದೆ. ಈ ನಡುವೆ ತಟ್ಟಿ ಮುಚ್ಚೋಡುವಂತ ಸೇರ್ಪಡೆ ಲೆಕ್ಕಾಚಾರ ಇವಾಗ ತಲೆ ಮೇಲೆ ಆಗ್ತಾ ಇದೆ. ಡಾಟ್ ಬಾಲ್ ಅಲ್ಲಿ 1 ಓವರ್ಗಳ ಮುಕ್ತಾಯಕ್ಕೆ ಒಂದು ಎಂಡ್ ಆಫ್ ಓವರ್ ನಂಬರ್ 1 ಸ್ಕೋರ್ ಮುಸನ್ 2 runs ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್ಸ್. 2-1 ಮುಕ್ತಾಯದ ಓವರ್ಗಳ ಸಂಖ್ಯೆ 1 ಇದೆ. ಅಲ್ಲಿ ಮುಂದಿನ ಬಂದಡವನ್ನು ಆಡ್ತಿರುವಂತಹ RDX ಈಗಾಗಲೇ ಟಾಸ್ ಅನ್ನು ಜಯಿಸಿಕೊಂಡು ಕ್ಷೇತ್ರ ರಕ್ಷಣಾ ಆಯ್ಕೆ ಮಾಡಿದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ನವಾಜ್ರವರು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನವಾಜ್ ಅಂತ ಮೊದಲ ಚೆಂಡು ಬಹಳ ಶುದ್ಧ ಬರುತ್ತೆ. ಹೊಡೆತ ಮಿಡ್ವೆ ಕೆಳಬಲ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಒಂದು ದೊಡ್ಡದ ಸೇರ್ಪಡಕ್ಕೆ ಅಂಶವನ್ನ ತಲುಪ್ತಾ ಇದೆ. ತಂಡದ ಒಟ್ಟುವರಿಗಳಿಗೆ ಭಾಗ 4-1. ಈ ನಾಡುವ ಡಿಪಾಂಡ್ ಬಾಲ್ ಭಾಗದಲ್ಲಿ ಬಹಳ ಶುದ್ಧ ಬರೀತು. ಒಂದು ಹೊಡೆತವನ್ನು ದಾಖಲಿಸಿದ್ರು. 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 2 ಓಟದ ಸೇರ್ಪಡೆ ತೊಡೆದ ಒಟ್ಟುವರಿಗಳಿಗೆ ಇವಾಗ 6-1. $39 ಜಯಕ್ಕಾಗಿ 44 ಓಟಗಳು ಬರಬೇಕಾಗಿದೆ. ಈ ನಡುವೆ ಬಹಳ ಶುದ್ಧ ಬರೀತು ಹೊಡೆತ ತನ್ಮೂಲಕವಾಗಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು.
ಸೂರ್ಯರವರು ನೆಕ್ಸ್ಟ್ ಯಾವುದೇ ಹಂತದಲ್ಲೂ ಕೂಡ ಬೌಲಿಂಗ್ ಮಾಡುವ ಮುಖಾಂತರವಾಗಿ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಸ್ ಅನ್ನು ಪಡೆದ್ರೆ ಪ್ರಸನ್ನರವರಿಂದ 5,000 ರೂಪಾಯಿಗಳನ್ನು ಕೂಡ ಮಾಡ್ತಾರೆ. ತೀರಾ ಯಾರ್ ಕಲ್ಡೆಲ್ ಅವರೇ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಸಿಲಿಮಿಡ್ ಆಫ್ ಭಾಗದಲ್ಲಿ ಒಂದು ಓಟಗಳನ್ನ ದಾಖಲಿಸ್ತಾ ಇದ್ದಾರೆ ಕೂಡ. ತನ್ನ ಒಟ್ಟುವರಿಗಳಿಗೆ 200 ಚಾಲ್ತಿಯಲ್ಲಿ 8ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 1 ಎಸೆತ ಬಾಕಿ ಹಿಡಿತಾ ಇದೆ. ಲೀಕಂ ನಾಲ್ಕು ಮಾದಿರಂತ ಪ್ರತಿಷ್ಠಿತ YPL 16 ತಂಡಗಳು, 16 ಫ್ರಾಂಚೈಸಿಗಳು, 16 ಐಕಾನ್ ಪ್ಲೇಯರ್ಸ್, 110 ಪಂದ್ಯಕ್ಕೂ ಮಿಕ್ಕಿದಂತ ಆಟಗಾರರು ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಸಿಲಿಮಿಡಾನ್ ಮೇಲ್ಭಾಗದಲ್ಲಿ ಬಹಳಷ್ಟೊಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ. ಓವರ್ ಕೂಡ ಮುಕ್ತಾಯ. ಅಲ್ಲಿ ಮುಕ್ತಾಯದ ಓವರ್ಗಳ ಸಂಖ್ಯೆ 2 ಓವರ್ಗಳ ಮುಕ್ತಾಯದ ಬಳಿಕ 8ಕ್ಕೆ 1 ಪಂದ್ಯದ ಜಯಕ್ಕಾಗಿ 36 ಎಸೆತ 42 ಓಟಗಳು ಬರಬೇಕಾಗಿದೆ. 36 balls 42 runs ಆರ್ ರಿಕ್ವೈರ್ಡ್. 36 ಎಸೆತ 42 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಸೂರಿ ಯಾವುದೇ ರೀತಿಯ ಒಂದು ಮಧ್ಯ ಕ್ರಮಾಂಕದಲ್ಲಿ ಬೌಲಿಂಗ್ ಮಾಡಿದ್ರೆ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಸ್ ಅನ್ನು ಪಡೆದ್ರೆ ಪ್ರಸನ್ನರವರಿಂದ 5,000 ರೂಪಾಯಿಗಳನ್ನು ಕೂಡ ಮಾಡ್ತಾರೆ. ಎಸ್ಗಾರಿಗೆ ಭಾಗದಲ್ಲಿ ಮತ್ತೆ ಶರತ್ ನಂಜರವರು ಬಳಸುವಂತ ಪ್ರಯತ್ನ ಮತ್ತೆ ಮಾಡ್ತಾ ಇದ್ದಾರೆ. ಆಸಿನ್ ರವರೊಂದು ಸಂಸ್ಥೆ ವೈ ಸ್ಪೋರ್ಟ್ಸ್ ಈ ಪಂದ್ಯಕೂಟದ ಚಿತ್ರೀಕರಣ ಸರಣಿ ಮುಖಾಂತರವಾಗಿ ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸ್ತಾ ಇದೆ. ಸ್ಟೆಪ್ ಔಟ್ ಅನ್ನು ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ. ಕ್ಯಾಚ್ ವಿಹಾದಿ ಔಟಿಗಾಗಿ ಬಹಳಷ್ಟು ಒಂದು ಮನವಿ ನೀಡ್ತಾ ಇದ್ದಾರೆ. ಆ ಮನವಿಯ ಪುರಸ್ಕಾರಗಳು ಸಲ್ತಾ ಇಲ್ಲ ಕೂಡ. ಡಾಟ್ ಬಾಲ್ ಸರ್ಪಣಕ್ಕೆ ಅಂಶವನ್ನು ತಲುಪ್ತಾ ಇದೆ. 35 ಎಸೆತ 42 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಈ ನಡುವೆ ತಟ್ಟೆ ಮುಚ್ಚಿ ಹೊಡುವಂತ ಲೆಕ್ಕಾಚಾರ. ನೇರ ಗುರಿ ಸಾಗ್ತಾ ಇಲ್ಲ. ಓವರ್ ಥ್ರೋ ಮುಖಾಂತರವಾಗಿ ಒಂದರ ಬದಲಾಗಿ 2 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. 2 ಓಟದ ಸೇರ್ಪಡೆ ತಡೆದ ಗಳಿಕೆ ಇವಾಗ 10ಕ್ಕೆ ಏರಿಕೆನ ಕಾಣ್ತಾ ಇದೆ. ಮೊದಲ ದಶಕದ ಪೂರೈಕೆನ ಕಾಣ್ತಾ ಇದೆ. 34ರ ಮುಂದೆ 40 ಓಟಗಳು ಬರಬೇಕಾಗಿದೆ. ಒಂದು 6 ಪಂದ್ಯಾಟ ಅರ್ಧಾಂಶ ಫಲಿತಾಂಶವನ್ನು ನೀಡುವಂತ ಒಂದು ಲೆಕ್ಕಾಚಾರ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ಗಳು ಬ್ಯಾಟ್ಸ್ಮನ್ಗೆ ಬಹಳಷ್ಟು ಒಂದು ಅತಿ ಹೆಚ್ಚಾಗಿ ಪ್ರೆಷರ್ ಅನ್ನು ಹೊಂದು ಒಟ್ಟುವಂತ ಲೆಕ್ಕಾಚಾರ ಇದೆ. ಬಹಳಷ್ಟು ಒಂದು ಜಾನ್ಮೆತನೆ ಆಟ ನಾಡಿದ್ರು. ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟ. ಮತ್ತೆ ಒಂದು ಆಟದ ಸೇರ್ಪಡೆ ಅಂಶವನ್ನು ತಲುಪ್ತಾ ಇದೆ ಕೂಡ. ತಡದೊಟ್ಟುವರಿಗಳಿಗೆ 11 11 ಫಾರ್ 1. ಅಲ್ಲಿ ಮುಂದಿನ ಪಂದ್ಯ ಆಡುವಂತ ತಂಡ 2 ತಂಡ ಕೂಡ ಸಿದ್ಧತೆಯಲ್ಲಿ ಇರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ತೀರಾ ಶಾರ್ಟ್ ರೇಸಿಂಗ್ ಡೆಲಿವರಿ. ಶಾರ್ಟ್ ಥರ್ಡ್ ಮ್ಯಾನ್ ಮೇಲ್ಭಾಗದಲ್ಲಿ ಓಟುಗಳಿಗೆ ಅವಕಾಶಗಳು ಮಾಡಿಕೊಟ್ಟರು. ದೊಡ್ಡದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಸಮಯ ಸರಿತಿದ್ದಂತ ಪಂದ್ಯಾಡಿಗಳು ಬಹಳಷ್ಟು ಒಂದು ಕುತೂಹಲಕಾರಿ ಘಟ್ಟವನ್ನು ತಲುಪುತ್ತಾ ಇದ್ರೆ ಈ ಹಂತದಲ್ಲಿ ರಾತ್ರಿಯ ಮೊಟ್ಟ ಮೊದಲ ಪಂದ್ಯಾಡ ಈಗಾಗಲೇ ಅಂಕಣದ ಭಾಗದಲ್ಲಿ ಲೋ ಸ್ಕೋರ್. ಬಹಳಷ್ಟು ಒಂದು ಕುತೂಹಲಕಾರಿ ಘಟ್ಟದ ಪಂದ್ಯಾಡ ಸಾಗ್ತಾ ಇದೆ. YPL ಅಂಕಣದ ಭಾಗದಲ್ಲಿ
ಬಹಳಷ್ಟು ತವರಿತು ಒಂದು ಡ್ರೈವ್ ಶಾಟ್ ಅನ್ನು ದಾಖಲಿಸಿದ್ರು ಡಿಪ್ ಮಿಡ್ ಆಫ್ ಫೆಲ್ ಭಾಗದಲ್ಲಿ. ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ತಂಡದೊಟ್ಟುವರಿಗಳಿಗೆ ಇವಾಗ 14ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 14 31 ಎಸೆತ ಜಯಕ್ಕಾಗಿ 36 ಓಟಗಳು ಬರಬೇಕಾಗಿದೆ. ಪ್ರತಿ ಚೆಂಡಿಗೊಂದು ಲೆಕ್ಕಾಚಾರದ ಆಟ. ಮತ್ತೆ ನಂಜ ಎಸ್ಗಾರಿಕೆ ಭಾಗದಲ್ಲಿ ಅಂತಿಮ ಚೆಂಡಿಗಾಗಿ ನಂಜ ಹೆಸರಿಗಂತ ಚೆಂಡು ಗೂಟ ರಕ್ಷಣೆ ಇಡಬೇಕೆ. ಇದೇ ರೀತಿ ಒಂದು ತಪ್ಪುಗಳು ಕ್ರಿಕೆಟ್ ಹಂತದಲ್ಲಿ ಬಹಳಷ್ಟೊಂದು ಪಂದ್ಯಾಟದ ಸೋಲಿಗೆ ಕಾರಣವಾಗಿರುವಂಥ ನಿದರ್ಶನಗಳು ಬಹಳಷ್ಟು ಇದೆ. ಪ್ರತಿ ಒಂದು ಓಟಗಳು ಕೂಡ ಕ್ರಿಕೆಟ್ ಹಂತದಲ್ಲಿ ಬಹಳಷ್ಟು ಒಂದು ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಕ್ಷೇತ್ರ ಭಾಗನ ಕಂಡರೂ ಕೂಡ ಸೋಲಿನ ಕಾಡುವಂತೆ ಇರುವಂಥ ಪಂದ್ಯವನ್ನು ಗೆಲ್ಲಿಸಿದ ನಿದರ್ಶನಗಳು ಕ್ಷೇತ್ರ ರಕ್ಷಣಾ ಭಾಗದಲ್ಲಿ ಕಂಡಿದ್ದಾವೆ. ಹಂತದಲ್ಲಿ ಮತ್ತೊಂದು ಅವಕಾಶಗಳು ಮಾಡಿಕೊಂಡಿದ್ದಾರೆ. ಅಲ್ಲಿ ಮುಕ್ತಾಯದ ವರ್ಗಗಳ ಸಂಖ್ಯೆ 3 ಆಗ್ತಾ ಇದೆ. ಶೀಘ್ರ ಪಂದ್ಯ ಪ್ರಾರಂಭಿಸಿ ಕರೆ ನೀಡ್ತಾ ಇದ್ದಾವೆ ಕೂಡ. ಅಡಾಲಿ ಪದೇ ಪದೇ ಸಮಾಲೋಚನೆ ಮಾಡಬೇಡಿ. ದಯವಿಟ್ಟು ಆಟಗಾರ ಗಮನಿಸಿ, ಶೀಘ್ರತೆಯಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು. ಸೂರಿ ಕಿಲ್ಲರ್ ಆಟಗಾರ ಗಮನಕ್ಕೆ. ಸಮಯಕ್ಕೆ ಸರಿಯಾಗಿ ಪಂದ್ಯಗಳ ಮುಕ್ತಾಯವನ್ನು ಕಾಣಬೇಕಾಗಿದೆ. ದಯವಿಟ್ಟು ಆಟಗಾರ ಸಹಕರಿಸಬೇಕು. ಪದೇ ಪದೇ ಸಮಾಲೋಚನೆಗೆ ಅವಕಾಶ ಮಾಡಿಕೊಡಬೇಡಿ. ಎಸ್ಗಾರಿಕೆ ಭಾಗದಲ್ಲಿ ಅಬೀರ್ ಅವರ ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ತಂಡದೊಟ್ಟುವರಿಗಳಿಗೆ 15ಕ್ಕೆ 1 30 ಓಟಗಳ 12 ಜಯಕ್ಕಾಗಿ ಬರಬೇಕಾಗಿದೆ. 30 ಬಾಲ್ 35 ರನ್ಸ್ ಆರ್ ರಿಕ್ವೈರ್ಡ್. ಕ್ಷೇತ್ರ ರಕ್ಷಣೆ ಬದಲಾವಣೆ ಮುಂದುವರಿಕೆಯನ್ನು ಕಂಡುಕೊಂಡ್ರೆ ಎಸ್ಗಾರಿಕೆ ಭಾಗದಲ್ಲಿ ಅಬಿ ಮಿಡ್ ವಿಕೆಟ್ ಸ್ಕ್ವೇರ್ ಲೆಗ್ ಅನ್ನು ಬಳಸ್ತಾ ಇದ್ದಾರೆ. ಲಾಂಗ್ ಆನ್ ಬಳಸ್ತಾ ಇದ್ದಾರೆ. ಲಾಂಗ್ ಆಫ್ ಬಳಸ್ತಾ ಇದ್ದಾರೆ. ಶಾರ್ಟ್ ಡಿಪಾಯಿಂಟ್ ಅನ್ನು ಬಳಸ್ತಾ ಇದ್ದಾರೆ. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಶಾರ್ಟ್ ಲೆಗ್ ಅನ್ನು ಕೂಡ ಬಳಸ್ತಾ ಇದ್ದಾರೆ. ಈ ರೀತಿಯಾಗಿ ಕಂಡುಕೊಂಡ್ರೆ ಶಾರ್ಟ್ ಮಿಡ್ ಆಫ್ ಅನ್ನು ಕೂಡ ಬಳಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡು ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶವನ್ನು ಕಾಣ್ತಾ ಇದೆ ಕೂಡ. ಇತ್ತು ನೋ ಬಾಲ್ ಸೂಚನೆ ಫ್ರೀಟ್ ಅವಕಾಶಗಳು ದೊರಕ್ತಾ ಇದೆ. ಅಲ್ಲಿ ತಂಡದ ನಾಯಕರು ಅವಕಾಶ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಅಲ್ಲಿ ತುರ್ತು ಸಭೆಗೆ ಸೇರುವಂತಿಲ್ಲ. ಅದೇನು ಡಿಸಿಷನ್ಗಳು ತೀರ್ಪುಗಾರರು ನೀಡಿದ್ದಾರೆ ದಯವಿಟ್ಟು ಅಲ್ಲಿ ತಂಡದ ನಾಯಕರು ಬಿಟ್ಟು ಆರ್ಗನೈಸರ್ಗಳು ಅದೇ ರೀತಿ ಯಾವುದೇ ಒಂದು ಆಟಗಾರರು ಮಾತನಾಡುವಂತಿಲ್ಲ. ಗಮನಿಸಿಕೊಂಡು ಪಂದ್ಯವನ್ನು ಆಡಿ. ನಮ್ಮೊಂದಿಗೆ ಸ್ಕೋರರ್ ಆಗಿ ಲೋಹಿತ್ ಈಗಾಗಲೇ ಜಾಯ್ನ್ ಆಗಿದ್ದಾರೆ.
ಆರ್ಗನೈಸರ್ ಸರ್ ಅದೇನು ನೋಡಿ, ಈ ರೀತಿ ಚರ್ಚೆ ಮಾಡಿದ್ರೆ ಇವತ್ತು ಮ್ಯಾಚ್ ಖಂಡಿತ ಮುಗಿಯಲ್ಲ. ಮಿಡ್ ನೈಟ್ ಆಗ್ತದೆ, ಮಾರ್ನಿಂಗ್ ಅಂದ್ರೆ ಒಂದು 2 ಗಂಟೆ. ಪಂದ್ಯಾಟ ಅಂಕಣದ ಭಾಗದಲ್ಲಿ ಸಾಗ್ತಾ ಇದ್ರೆ ಬಹಳಷ್ಟೊಂದು ಕ್ರೀಡಾಭಿಮಾನಿಗಳು ಸ್ವಲ್ಪ ಮಟ್ಟಿಗೆ ತಮ್ಮ ಬಿಡುವಿನ ಕೆಲಸವನ್ನು ಮುಗಿಸಿಕೊಂಡು ಈಗಾಗಲೇ ಪಂದ್ಯಾಟ ವೀಕ್ಷಣೆಗೆ ಬಹಳಷ್ಟು ಮಂದಿ ಕ್ರೀಡಾಭಿಮಾನಿಗಳು ಗ್ಯಾಲರಿಯಲ್ಲಿ ಕುಳಿತುಕೊಂಡು ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ವೀಕ್ಷಣೆ ಮಾಡ್ತಿರುವಂಥವರಿಗೆ ಆತ್ಮೀಯವಾಗಿ ಆದರಣೀಯವಾಗಿ YPL ಟೂರ್ನಮೆಂಟ್ ಪರವಾಗಿ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ. ಅಲ್ಲಿ ಶೀಘ್ರತೆಯಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು. ಯಾಕಂದ್ರೆ ಒಂದು ಯಶಸ್ಸಿನ ಒಂದು ಪಂದ್ಯ ಕೂಡ ನಡೆಸ್ತಾ ಇದ್ದಾರೆ. ಆಯೋಜಕರ ಒಂದು ಹಗಲು ರಾತ್ರಿ ಒಂದು ಪರಿಶ್ರಮ ಕೂಡ ಇದೆ. ಆ ನಿಟ್ಟಲ್ಲಿ ಆಯೋಜಕರ ತೀರ್ಮಾನ ಏನಾಗಿರ್ತದೆ, ನಿರ್ಣಾಯಕರ ತೀರ್ಮಾನ ಏನಾಗಿರ್ತದೆ, ಅದಕ್ಕೆ ತಲೆಬಾಗಿ ಪಂದ್ಯಾಟವನ್ನು ಆಡಬೇಕು ಎಲ್ಲ ತಡದ ಆಟಗಾರ ಗಮನಕ್ಕೆ. ಅಲ್ಲಿ ನೋ ಬಾಲ್ ಸೂಚನಾ, ಫ್ರೀ ಹಿಟ್ ಅವಕಾಶಗಳು ಇವಾಗ. ಭಾನುವಾರ ಇಲ್ಲಿ ಬನ್ನಿ ಸ್ವಲ್ಪ, ಭಾನು ಪ್ರಕಾಶ್. ಬಹಳ ಶುದ್ಧಭರಿತ ಹೊಡೆತ ಇವಾಗ. ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಚೆಂಡಲ್ಲಿ ಇವಾಗ ಕೇವಲ ಹೊಂದೋಟದ ಸೇರ್ಪಡೆ ಕ್ಯಾಪ್ ಶಾಟ್ ಏನೋ ತಲುಪ್ತಾ ಇದೆ. ತಡ ದೊಡ್ಡವರಿಗಳಿಗೆ ಇವಾಗ 17ಕ್ಕೆ 1, 17 for 1. ಶುದ್ಧಭರಿತ ಹೊಡೆತ, ತೀರಾ ಹೈ ಲಾಫ್ಟ್ ಶಾಟ್ ಕ್ಯಾಚ್ ಮಾಡುವಂತ ಅವಕಾಶಗಳು ಇವಾಗ. ಹೋದರೆ ಆಗತವನ್ನ ಕಾಣ್ತಾ ಇದೆ. ಲಾಂಗ್ ಆಫ್ ಲಾಂಗರ್ ಮೇಲ್ಭಾಗದಲ್ಲಿ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಅಂತ 2ನೇ ವಿಕೆಟ್ ಕ್ಯಾಚ್ ಔಟ್ ರೂಪದಲ್ಲಿ ಒಪ್ಪಿಸಿದ್ದಾರೆ. ಅಭಿಣ ಅಲ್ಲ ನ್ಯೂ ಬ್ಯಾಟರ್ ಅಭಿ BSA ಪರವಾಗಿ ಇತ್ತೀಚಿನ ಋತುವಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡುವಂತ ಆಟಗಾರರು ಅಭಿ ಮತ್ತೆ ಪ್ರಕಾಶ್ ಕರಿಯಪ್ಪ ಇಬ್ಬರು ಕೂಡ BSA ಪರವಾಗಿ ಆಡುವಂತ ಆಟಗಾರರು. ಏನಾಡುವ ಹಡ್ಡ ಹೊಡೆತ ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಸೇವಾರಕ್ಕೆ ಹೊರವರ ಕ್ರಮಿಸ್ತಾ ಇದೆ. ಸಿಕ್ಸರ್ ಆ ರೋಟದ ಸೇರ್ಪಡೆ ಇವಾಗ ಅಂಕಿಅಂಶವನ್ನು ಕಾಣ್ತಾ ಇದೆ. ಅಭಿ ಎದುರಿಸಂತ ಮೊದಲ ಚೆಂಡಲ್ಲಿ ಮೊದಲ ಸಿಕ್ಸರ್ ದಾಖಲಾತಿನ ಕಾಣ್ತಾ ಇದೆ. ಆ ರೋಟದ ಸೇರ್ಪಡೆ ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ತಂಡದ ಒಟ್ಟುವರಿಗಳು ರಂಡಾರೆಯ ಬರವನ್ನ ಕಂಡಿರಿಕಂದ ತಂಡಕ್ಕೆ ಬೆರುಸಿನ ಒಂದು ಸಿಕ್ಸರ್ ಮುಖಾಂತರವಾಗಿ ಅಭಿ ಓಟವನ್ನು ದಾಖಲಿಸಿದ್ದಾರೆ.
ಈ ನಡುವೆ ಹೋಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ವಿಶೇಷ ಶೈಲಿ ಹೊಡೆದವರು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಚುರುಕಿನ ಎಸ್ಗಾರಿಕೆನ ಮಾಡ್ತಾ ಇದ್ದಾರೆ. 26ಕ್ಕೆ 27 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮೊದಲಾಗಿ ಸಿಕ್ಸರ್ ಬಳಿಕ ಬ್ಯಾಕ್ ಟು ಬ್ಯಾಕ್ 2 ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶವನ್ನು ಕಾಣ್ತಾ ಇದೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲಿ ಅಂತಿಮ ಎಸೆತ ಬಾಕಿ ಇದೆ. ಪಂದ್ಯಾಟ ಶಿರಾತಿಯಲ್ಲಿ ಮುಂದುವರಿಕೆನ ಗಾಡಿಯನ್ನು ಕರೆ ನೀಡ್ತಾ ಇದ್ದಾವೆ. ಅಂತಿಮ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇವಾಗ ಕಮ್ ಬ್ಯಾಕ್ ಎಸ್ಗಾರಿಕೆ ಮಾಡಿದ್ರು. ಮೊದಲಾಗಿ ಸಿಕ್ಸರ್ ಬಳಿಕ ಬ್ಯಾಕ್ ಟು ಬ್ಯಾಕ್ 3 ಡಾಟ್ ಬಾಲ್ ಮುಖಾಂತರವಾಗಿ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದವರುಗಳ ಸಂಖ್ಯೆ 4 ಓವರ್ಗಳ ಮುಕ್ತಾಯದ ಬಳಿಕ 23ಕ್ಕೆ 2. ಇನ್ನು ಕೂಡ ಪಂದ್ಯದ ಜಯಕ್ಕಾಗಿ 24 ಎಸೆತ 27 ಓಟಗಳು ಬರಬೇಕಾಗಿದೆ. 24 ಬಾಲ್ 27 ರನ್ಸ್ ಆರ್ ರಿಕ್ವೈರ್ಡ್. ಸ್ಕೋರ್ ಮೂಸ 23 ಫಾರ್ 2. 23ಕ್ಕೆ 2. 4 ಓವರ್ಗಳ ಪಂದ್ಯ ಇನ್ನೂ ಕೂಡ 2ನೇ ಸೆಷನ್ ಬಾಕಿ ಉಳಿತಾ ಇದೆ. ಜಯಕ್ಕಾಗಿ 24 ಎಸೆತಗಳ ಮುಂದೆ 27 ಓಟಗಳು ಬರಬೇಕಾಗಿದೆ. ಅಲ್ಲಿ ಆದಷ್ಟು ಬೇಗ ಪಂದ್ಯ ಮುಂದುವರಿಕೆ ಮಾಡಿಕೊಡಬೇಕಾಗಿ ತೀರ್ಪುಗಾರರಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಸಮಯ ಸರಿತಾ ಇದ್ದಂತೆ ಬಹಳಷ್ಟು ಒಂದು ಪಂದ್ಯಗಳು ಇವತ್ತಿನ ಮಟ್ಟಿಗೆ ಮುಕ್ತವನ್ನು ಕಳಬೇಕಾಗಿರೋದು ಅನಿವಾರ್ಯತೆಯಲ್ಲಿ ವ್ಯವಸ್ಥಾಪಕರಿದ್ದಾರೆ. ಈ ಹಂತದಲ್ಲಿ ಆಟಗಾರರು ಕೂಡ ನಮ್ಮೊಂದಿಗೆ ಸಹಕರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಟೂರ್ನಮೆಂಟ್ಗಾಗಿ ಎಲ್ಲ ರೀತಿಯ ಒಂದು ಸಹಕಾರ ನೀಡುವಂಥವ್ರು YPL ಪರವಾಗಿ ಸಹಕಾರ ದಾನಿಗಳಾಗಿರುವಂಥವ್ರು, ಅದೇ ರೀತಿಯಾಗಿ ಎಲ್ಲ ರೀತಿಯ ಒಂದು ಸಹಕಾರ ನೀಡಿರುವಂಥವ್ರು ಕ್ರೀಡಾಪಟುಗಳು, ಅದೇ ರೀತಿಯಾಗಿ ಮುಖ್ಯ ದಾನಿಗಳಾಗಿ ಮುಖ್ಯಸ್ಥರು ಎಲ್ಲರೂ ಕೂಡ ಆತ್ಮೀಯವಾಗಿ ಅಭಿನಂದನೆ ಸಮರ್ಪಿಸ್ತಾ ಇದೆ ಟೂರ್ನಮೆಂಟಿನ ಪರವಾಗಿ. ಆಗಲಿನ ಪಂದ್ಯಾಟ ಮುಕ್ತಾಯದ ಬಳಿಕ ರಾತ್ರಿಯ ಮೊದಲ ಪಂದ್ಯಾಟ. ಅತಿ ಹೆಚ್ಚಾಗಿ ಕ್ರೀಡಾಭಿಮಾನಿಗಳು ಈಗಾಗಲೇ ಪಂದ್ಯಾಟ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ 5ನೇ ಓವರ್ನ ಮೊದಲ ಚೆಂಡಿಗಾಗಿ ನವಾಜ್ ರವರ್ನಯ್ಯ ಈ ಕೂಟದ ದ್ವಿತೀಯ ಓವರ್ನ ಎಸೆಗಾರಿಕೆ ಭಾಗದಲ್ಲಿ ನವಾಜ್ ಮತ್ತೆ ಬರಮಾಡಿಕೊಳ್ತಾ ಇದೆ. ನವಾಜ್ ಸೇರ್ಕಂತ ಚೆಂಡು ಮೊದಲ ಚೆಂಡಲ್ಲಿ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 23 ಎಸೆತ 26 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 23 ಎಸೆತ 26 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಎರಡನೇ ಬಾರಿ ತನ್ಮೂಲಕವಾಗಿ ಬ್ಯಾಕ್ವರ್ಡ್ ಡಿಫೆನ್ಸಿವ್ ಬಾರಕ್ಕೆ ಹೊರಕ್ರಮಿಸ್ತಾ ಇದೆ. ಸೂಚನೆ ಮುಖಾಂತರವಾಗಿ ಅಭಿ ದಾಂಡಿನ ಮುಖಾಂತರವಾಗಿ 2ನೇ ಸಿಕ್ಸರ್. 6 ಓಟದ ಸೇರ್ಪಡೆ. ಇವಾಗ ನವಾಜ್ ಮೊದಲ ಸಿಕ್ಸರ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಳದ ಒಟ್ಟುವರೆಗಳಿಗೆ ಇವಾಗ 30ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 3ನೇ ದಶಕವನ್ನು ಕಾಣ್ತಾ ಇದೆ. ಜಯಕ್ಕಾಗಿ 22 ಎಸೆತ 20 ಓಟಗಳು ಬರಬೇಕಾಗಿದೆ. ಜಯಕ್ಕಾಗಿ ಈ ನಡುವೆ ಜಾನ್ವೆ ತಡೆ ಆಟವನ್ನು ಆಡಿದ್ರು. ತಟ್ಟಿ ಮುಟ್ಟಿ ಆಡುವಂತ ಪ್ರಯತ್ನ, ಒಂದು ದೊಡ್ಡದ ಸೇರ್ಪಡೆ. ತಳದೊಡ್ಡುವರೆಗಳಿಗೆ 31ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 31 ಫಾರ್ 2. ಹಲೋ ಎಸ್, ನಮ್ಮ ಈ ಒಂದು ಯಶಸ್ಸಿನ ದಾಖಲೆ ಮಾಡಿದ ಹಗಲು ರಾತ್ರಿ ಪಂದ್ಯಾಕೂಟಕ್ಕೆ ಆಗಮಿಸಿರುವಂತ ರಣಜಿ ಆಟಗಾರ, ನಮ್ಮ ಮಂಡ್ಯ ಪರಿಸರದ ಹೆಮ್ಮೆಯ ಆಟಗಾರ ಇರ್ತಕ್ಕಂಥ ಕೃತಿಕ್ ಕೃಷ್ಣ ರಣಜಿ ಆಟಗಾರ ಈಗಾಗಲೇ ಪಂದ್ಯಾಕೂಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಿಮಗೆ ಕೂಡ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಜೊತೆಗಾಗಿ ಗೌರವ್ ಕೆ
KPL ಆಟಗಾರ, ಮಂಡ್ಯ ಪರಿಸರದ ಈ ಎರಡು ಹೆಮ್ಮೆಯ ಆಟಗಾರರಿಗೆ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ಆತ್ಮೀಯ ಆದರಣೀಯ ಹೃದಯ ಸ್ಪರ್ಶ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಬಯಸಿಕೊಂಡಿದ್ದೇವೆ. ಈಗಾಗಲೇ ಪಂದ್ಯಾಕೂಟದ ವೀಕ್ಷಣೆ ಮಾಡ್ತಾ ಇರುವ ನಮ್ಮ ಮಂಡ್ಯ ಪರಿಸರದ ಜನಪ್ರಿಯ ಆಟಗಾರರು, ಒಂದು ಕಡೆ ರಣಜಿ ಪರ್ಯಾಟವನ್ನು ಆಡಿರ್ತಕ್ಕಂಥ ಕೃತಿ ಕೃಷ್ಣ, ಹಾಗೇನೆ KPL ಪರ್ಯಾಟವನ್ನು ಆಡಿರ್ತಕ್ಕಂಥ ಗೌರವ್ ಕೆ ಪಂದ್ಯಾಕೂಟದ ವೀಕ್ಷಣೆ ಮಾಡ್ತಾ ಇದ್ದಾವೆ. ಅವರಿಗೆ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ಆತ್ಮೀಯ ಆದರಣೀಯ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ತರ್ಟಿ 35-2 ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಕಾಶ್ ಕರಿಯಪ್ಪ, ಬಹಳಷ್ಟು ಅನುಭವಿ ಹಿರಿಯ ಆಟಗಾರ. ಅಲ್ಲಿ ಓವರ್ ಮುಕ್ತವನ್ನು ಕಾಣ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 5 ಓವರ್ಗಳ ಮುಕ್ತಾಯದ ಬಳಿಕ 35-2 18 ಸೆದ ಜಯಕ್ಕಾಗಿ 15 ಓಟಗಳು ಬರಬೇಕಾಗಿದೆ. ಸುಲಭ ಸಾಧ್ಯದ ಒಂದು ಕ್ಯಾಲಿಕೇಟರ್ ಲೆಕ್ಕಾಚಾರ. ಪ್ರತಿಯೊಂದು ಚೆಂಡಿಗೂ ಕೂಡ ಸ್ಟ್ರೈಟ್ ರೊಟೇಟಿಂಗ್ ಆಟವನ್ನು ಆಡಿದರೆ ಅಲ್ಲಿ ಪಂದ್ಯವನ್ನು ಜಯಿಸ್ತಾರೆ ಸಮೃದ್ಧ ತಂಡ. ಅದೇ ಲೆಕ್ಕಾಚಾರ ತಲೆ ಮೇಲೆ ಕೆಳಗಾದ್ರೆ ವಿಕೆಟ್ಸ್ಗಳು ಡಾಟ್ ಬಾಲ್ಗಳನ್ನು ಮುಂದುವರಿಕೆ ಮಾಡಿದರೆ ಪಂದ್ಯವನ್ನು ಎದುರಲ್ಲಿ ತಂಡ ಜಯಿಸ್ತಾರೆ. ಕ್ರಿಕೆಟ್ ಅದೃಶ್ಯ ನತಾದೃಶ್ಯದ ಆಟ. ಅಲ್ಲಿ RDX ಮುಂದಿನ ಪಂದ್ಯವನ್ನು ಟಾಸ್ ಅನ್ನು ಜಯಿಸಿಕೊಂಡು ಅಲೆಕ್ಟೆಡ್ ಬಾಲ್ ಫಸ್ಟ್ ಕರೆ ನೀಡಿದ್ದಾರೆ. ಅಲ್ಲಿ ಆಟಗಾರರು ಪದೇ ಪದೇ ಸಮಾಲೋಚನೆಗೆ ಅವಕಾಶ ಮಾಡಿಕೊಡಬೇಡಿ. ಇನ್ನೂ ಕೂಡ ಹಲವು ಪಂದ್ಯಗಳು ನಡೀಬೇಕಾಗಿದೆ. ನಿರ್ಣಾಯಕರ ತೀರ್ಪಿಗೆ ತಲೆಬಾಗಿ ಪಂದ್ಯವನ್ನು ಆಡಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಬ್ಯಾಟಿಂಗ್ ಪವರ್ ಪ್ಲೇ ಈಗಾಗಲೇ ತೀರ್ಪುಗಾರರು ನೀಡಿದ್ದಾರೆ. ಬಹಳಷ್ಟು ತ್ವರಿತ ಹೊಡೆತ ಹೋದರೆ ಅವರಿಸ್ಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 17 ಸತ ಜಯಕ್ಕಾಗಿ 14 ಓಟಗಳು ಬರಬೇಕಾಗಿದೆ. 17 balls 14 runs ಆರ್ ರಿಕ್ವೈರ್ಡ್. 17 ಚೆಂಡುಗಳ ಬಳಿಕ ಜಯಕ್ಕಾಗಿ 14 ಓಟಗಳು ಬರಬೇಕಾಗಿದೆ. ಹಲೋ, ಹಾಗೇನೆ ನಮ್ಮ ಒಂದು ಪಂದ್ಯಾಕೂಟದ ವೀಕ್ಷಣೆ ಮಾಡ್ತಾ ಇದ್ದಾರೆ ಜನನಿ ಕ್ರೀಡಾ ಸ್ಥಳದ ಆಟಗಾರರಾಗಿರ್ತಕ್ಕಂಥ ಶ್ರೀಯುತ ಶ್ರೇಯಸ್ ಅವರು ಪಂದ್ಯಾಕೂಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸರ್, ನಿಮಗೆ ಕೂಡ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ನಾವು ಆತ್ಮೀಯ ಆದರಣೀಯ ಸ್ವಾಗತ ಕೂಡ ಬಯಸ್ತಾ ಇದ್ದೇವೆ. ಲೇಟ್ ಕಟ್ ಶಾಟ್ ದಾಖಲಿಸಿದ್ರು. ತನ್ಮೂಲಕವಾಗಿ 1 ಓಟ ಹೆಚ್ಚುವರಿ ಮಾತ್ರ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಇದು ದಡದ ಓಟುವರಿಗಳಿಗೆ 37. ಲೆಕ್ಕಾಚಾರ ಒಂದೆಡೆ ತಟ್ಟೆ ಮುಟ್ಟಿ ಓಡುವಂತ ಸೇರ್ಪಡೆ ಪ್ರಕಾಶನ ಕಂಡುಕೊಂಡ್ರೆ ಬಹಳಷ್ಟು ಒಂದು ಬಿರುಸಿನ ಸಿಕ್ಸರ್ ದಾಖಲಿಸಿಕೊಂಡು ಅಭಿ ಬ್ಯಾಟಿಂಗ್ ಕಾಯುಕರ ಮಾಡ್ತಾ ಇದ್ದಾರೆ. ಸುಚೀರ್ ದಾಖಲಿಸುವಂತ ಪ್ರಯತ್ನ. ತನ್ಮೂಲಕವಾಗಿ ಥರ್ಡ್ ಮ್ಯಾನ್ ಮೇಲ್ಭಾಗದಲ್ಲಿ ಕ್ಷೇತ್ರಕ್ಷಣ ಎಡವಿಕೆಯನ್ನು ಮಾಡಿದ್ರು. 1ರ ಬದಲಾಗಿ 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 2 ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಭಾನು 39-2 15 ಸತ 11 ಓಟಗಳು ಬರಬೇಕಾಗಿದೆ ಪಂದ್ಯದ ಜಯಕ್ಕಾಗಿ. ಅಭಿ ಸೇರ್ಕಂತ ಚೆಂಡು ಹೋದರೆ ಅವಶ್ಯಗಳು ಬೀಸುವಂತ ಒಂದು ಪ್ರಯತ್ನ ಅಭಿ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕರ್ಮಯೋಗಿ ಯೋಧ ಬ್ರಿಗೇಡ್ ಮಂಡ್ಯ ಇವರ ಆಶ್ರಯದಲ್ಲಿ ಹಗಲು ರಾತ್ರಿ ಒಂದು ಎಸೆತ ಮೊದಲ ದಿನದ ಪಂದ್ಯ ಸಾಗ್ತಾ ಇದೆ ಕೂಡ.
ಈ ನಡುವೆ ಪೂರ್ಣಾಂತರವಾಗಿ ಬಿದ್ದಿರಕಂತ ಚೆಂಡು ಮೆಡ್ವೇಕರ್ ಮೇಲ್ಭಾಗದಲ್ಲಿ ಸೀಮಾರಕ್ಕೆ ಹೊರಬರ ಕ್ರಮಿಸ್ತಾ ಇದೆ. ಸಿಕ್ಸರ್ ಇವಾರಿ ಆ ರೋಟದ ಸೇರ್ಪಡೆವಾಗ ಅಂಕಿಅಂಶ ತಲುಪ್ತಾ ಇದೆ. ಮೂರನೇ ಸಿಕ್ಸರ್ ದಾಖಲಿಸಿದ್ರು. ಈ ನಡುವೆ ಬಹಳಷ್ಟು ಉತ್ತಮರಿತ ಹೊಡೆತ ಒಂದು ಓಟ ಎರಡನೇ ಓಟವನ್ನು ಪೂರೈಸುವಂತ ಪ್ರಯತ್ನ. ಯಾಸ್ ಎರಡನೇ ಓಟದ ಪೂರೈಕೆ ಪಂದ್ಯದ ಜಯಕ್ಕಾಗಿ ಇವಾಗ 12 ಚೆಂಡುಗಳ ಬಳಿಕ 3 ಓಟಗಳು ಬರಬೇಕಾಗಿದೆ. 12 ಸತ 3 ಓಟಗಳು ಬರಬೇಕಾಗಿದೆ. 12 ಬಾಲ್ 3 runs are required. ಅಭಿ ಈಗಾಗಲೇ 12 ಚೆಂಡುಗಳಲ್ಲಿ 25 ಓಟವನ್ನು ದಾಖಲಿಸಿಕೊಂಡು ಪಂದ್ಯ ಆಡ್ತಾ ಇದ್ದಾರೆ. 3 ಸಿಕ್ಸರ್ ಹತ್ತವನ್ನು ಕಂಡುಕೊಂಡ್ರೆ ಸ್ಟ್ರೈಕ್ ರೊಟೇಟಿಂಗ್ ಆಟ. ಪ್ರಕಾಶ್ ಕರಿಯಪ್ಪ ಈಗಾಗಲೇ 15 ಚೆಂಡುಗಳಲ್ಲಿ 15 ಓಟವನ್ನು ದಾಖಲಿಸಿಕೊಂಡು ಪಂದ್ಯವನ್ನು ಆಡ್ತಾ ಇದ್ದಾರೆ. ಅಲ್ಲಿ ಸೂರ್ಯ ಸಿಗಾರಿಕೆಯಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಸ್ ಅನ್ನು ಪಡೆದ್ರೆ ಪ್ರಸನ್ನ ಇವರಿಂದ 5,000 ರೂಪಾಯಿಗಳನ್ನು ಕೊಡಬಾರ್ತಾರೆ. 5,000 ರೂಪಾಯಿಗಳೊಂದು ಆಫರ್ ಇದೆ. ಸೂರ್ಯಣ್ಣ ನ್ಯೂ ಬೌಲರ್ ಇವತ್ತಿನ ಬಾಟಿಗೆ ಕಿರಿಯ ಪ್ರತಿಭೆಯನ್ನು ಈಗಾಗಲೇ YPL ಪಂದ್ಯದಲ್ಲಿ ಕಂಡುಕೊಂಡ್ರೆ ಮುಂದಿನ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯಿಂದ ಆಟವನ್ನು ಆಡುವಂತ ಆಟಗಾರ. ಮುಂದಿನ ಹಂತದಲ್ಲಿ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನುವ ಸೂಚನೆಗಳು ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ. ಸೂರ್ಯರವರ ಪುತ್ರ ಬಹಳಷ್ಟೊಂದು ಕಿರಿಯ ಪ್ರತಿಭಾ ಆದಿ ಬಹಳಷ್ಟು ಉತ್ತಮ ರೀತಿಯಿಂದ ಎಣ್ಣೆಯನ್ನು ಬಳಸ್ತಾ ಇದ್ದಾರೆ. ಬಹಳಷ್ಟೊಂದು ಕಿರಿಯ ಪ್ರತಿಭೆ 12 ಸತ 3 ಓಟಗಳು ಬರಬೇಕಾಗಿದೆ ಪಂದ್ಯದ ಜಯಕ್ಕಾಗಿ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ರನ್ನರ್ ಅಪ್ ಎಂಡ್ ಅನ್ನು ಬಳಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮಾಡಿದ್ರು. ತರಿ ಬೌಂಡ್ರಿ ಆಗುವಂತ ಒಂದು ಲೆಕ್ಕಾಚಾರ ಇದೆ. ಎಸ್ ಇವತ್ತಿನ ಮಟ್ಟಿಗೆ ಕಿರಿಯ ಪ್ರತಿಭೆ ಮುಂದಿನ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡುವಂತ ಆಟಗಾರರೊಂದು ಪಾತ್ರವಾಗ್ತಾರೆ. ಸಮೃದ್ಧಿ ತಂಡ ಈತ ಮೊದಲ ಪಂದ್ಯವನ್ನು ಜಯಿಸ್ತಾ ಇದ್ದಾರೆ. ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಈತ ಮುಂದಿನ ಪಂದ್ಯ ಶೀಘ್ರತೆಯಲ್ಲಿ ಅಲ್ಲಿ RDX ನಿಪ್ಪ ಪಾಂಡವಪುರ ತಂಡ ಕ್ಷೇತ್ರ ರಕ್ಷಣೆ ಮಾಡಬೇಕು. ಹಲೋ ಅಲ್ಲಿ ಈ ಪದಕೂಟದ ಪಂದ್ಯ ಪುರುಷದ ಪ್ರಶಸ್ತಿಯನ್ನು ಪಡಿತಾರೆ. ಅಭಿ 4 ವಿಕೆಟ್ಸ್ ಜೊತೆಯಾಗಿ 1/4 ಶತಕದ ಆಟವನ್ನು ಆಡಿದ್ದಾರೆ. ಅಲ್ಲಿ ಆದಷ್ಟು ಬೇಗ ಪಂದ್ಯ ಪುರುಷದ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ ತಂಡ ಕ್ಷೀರಾತಿಯಲ್ಲಿ ಕ್ಷೇತ್ರರಕ್ಷಣೆ ಮುಂದುವರಿಕೆಯನ್ನು ಕಾಣಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಈತ ಪಂದ್ಯದ ಬದಲಾವಣೆ ಕಂಡ್ರೆ ಈತ ವೀಕ್ಷಕರ ಮಾತ್ಮೀಯರಾಗಿರುವಂತವರು ಅಭಿ ಫ್ರಮ್ ತೀರ್ಥಹಳ್ಳಿ ಮುಂದಿನ ವಿದ್ಯಮಾನಕ್ಕಾಗಿ